ಮುಂದೆ ಪಯಣಗೊಳಿಸುವ ಶಿವಾಜಿ ಯಾದವಾಡರ ಹತ್ತಿರ ಆತನ ಸೈನ್ಯ ಬೀಡುಬಿಟ್ಟಿದೆ. ಹಿಂದೂ ಧರ್ಮ ಸಾಮ್ರಾಜ್ಯ ರಕ್ಷಕ ಯವನರ ಕಟ್ಟಾ ವಿರೋಧಿ ಜಗನ್ಮಾತೆಯ ವರಪುತ್ರ ಭಗವದ್ಭುಜದ ಸೇನಾನಿ ಛತ್ರಪತಿ ಮಹಾರಾಜ ತಮ್ಮ ಗಡಿಯಲ್ಲಿ ಬಂದ ಸಮಾಚಾರದಿಂದ ಬಡಬಡಿ ಸಂಸ್ಥಾನದ ವೀರಶೈವ ದೊರೆ ಈಶಪ್ರಭು ಮಹಾರಾಜ ಮತ್ತು ಧರ್ಮಪತ್ನಿ ರಾಣಿ ಮಲ್ಲಮ್ಮ ಅತ್ಯುತ್ಸಾಹಿಗಳಾಗಿ ಛತ್ರಪತಿಗೆ ತಮ್ಮ ಚಿಕ್ಕ ಸಂಸ್ಥಾನದಿಂದ ಆದರ ಆತಿಥ್ಯ ಸತ್ಕಾರ ಮಾಡುವ ಸಡಗರ ಸಮಾರಂಭದ ವಾತಾವರಣವನ್ನು ಸಂಸ್ಥಾನದ ಕೋಟೆಯ ಕೊಂದೆಲ್ಲ ಹರ್ಷದಾಯಕವಾಗಿ ನಡೆಸಿದ್ದಾರೆ. ವೀರಶೈವ ಅರಸು ಮನೆತನದ ಶೋಭ ನಮ್ಮ ನಾಡ ಆರಾಧ್ಯ ದೇವ ಶ್ರೀ ವೀರಭದ್ರೇಶ್ವರನನ್ನು ಸ್ಮರಿಸಿಕೊಂಡು ರಾಜ ಗುರುಗಳಾದ ಹೂಲಿ ಹಿರೇಮಠದ ಶ್ರೀ ಸಿದ್ದಬಸವ ಶಿವಾಚಾರ್ಯರಿಗೆ ಹನುಮನಿಸಿ ಹೌದ್ರಿಯವಾದ ಬಸವಪ್ರಭುಗಳೇ, ಸರ್ದಾರರೇ, ಸಭಿಕರೇ, ನಾವು ಇಂದಿನ ಈ ಸಭೆಯನ್ನು ಅತ್ಯಂತ ಹರ್ಷದಿಂದ ಪ್ರಾರಂಭಿಸಲು ಇಚ್ಛೆ ಪಡುತ್ತೇವೆ. ಧರ್ಮಾಚರಣೆ ಮತ್ತು ಸಂಸ್ಕೃತಿಯನ್ನು ಸೌಹಾರ್ದಿಸುವ ಸರ್ವ ಕಾರ್ಯಗಳಲ್ಲಿ ತಾವೆಲ್ಲರೂ ಭಾಗಿಗಳಾಗಿ ಈ ಗೌರವಿಯ ನಾಡ ಕೀರ್ತಿಯನ್ನು ಎಲ್ಲರೂ ಪಸರಿಸಿದ್ದು ಸಂತಸದ ವಿಷಯ. ಅದಕ್ಕಾಗಿ ನಾವು ಈ ನಮ್ಮೆಲ್ಲ ಪ್ರಜಾವರ್ಗವನ್ನು ಅಭಿನಂದಿಸುತ್ತೇವೆ. ನಾವು ಸುಭಿಕ್ಷವಾಗಿ ಸರ್ವಕ್ಷೇಮ ಮಹಿಮಾದಾಗಿ ಪ್ರಜಾ ಸಮೂಹದಲ್ಲಿ ತಾವಿಟ್ಟಿರುವ ಪ್ರೀತಿ, ಪ್ರೇಮ, ವಿಶ್ವಾಸಗಳು ವರ್ಣಿಸಬಲ್ಲ. ಇನ್ನೇನು ಚಿಂತೆಯೂ ನಮಗಿಲ್ಲದಾಗಿದೆ. ಪ್ರಜಾ ಸ್ನೇಹಿತರೊಂದೇ ನಮ್ಮ ರಾಜನೀತಿಯ ಅನಂತವಾಗಿದೆ. ಪ್ರಸನ್ನ ಚಿತ್ತರಾಗಿ ಚಿತ್ಕಲಾವದನರಾಗಿ ತಾವುಗಳು ಮಹಾರಾಜರೊಂದಿಗೆ ಶೋಭಿಸುತ್ತಿರುವಾಗ ನಮ್ಮ ಭಾಗ್ಯಕ್ಕೆ ನೆನೆಯುತ್ತಿದ್ದಾರೆ. ವಿಶಾಲ ಹೃದಯ ಮನುಷ್ಯನ ತಾವು ನಿಮ್ಮನ್ನು ಪ್ರಜೆಗಳನ್ನು ಪ್ರೀತಿಸುತ್ತಿರುವಾಗ ಹೆಚ್ಚಿನ ಸಾಕು ಸಾಕಿಟ್ಟು ಹೊರಟಿಯ ಮಾತು. ಗುರುಗಳೇ, ಆ ಮುಸ್ಲಿಮರ ಕೋಪವಿಟ್ಟೊಳಗಾಗಿ ಹಿಂದೂಗಳು ವಿಚಿತ್ರ ಮತ್ತು ವಿಲಂಬನೆ ಓದ್ತಾಡುವ ದುರ್ಬಲ ಪ್ರಸಂಗದಲ್ಲಿ ಮಹಾಪ್ರಚಂಡನಾಗಿ ಅವತರಿಸಿ ಮತೋನ್ಯತೆಯಿಂದ ನಡೆಯುತ್ತಿರುವ ಮತವನ್ನು ಶಿವಸತ್ತವಾಗಿ ಅವರ ಹುಟ್ಟೊಳಗಿಸಿ ಹಿಂದೂ ಧರ್ಮ ಸಾಮ್ರಾಜ್ಯವನ್ನು ರಕ್ಷಿಸುತ್ತಿರುವ ಆ ಜಗನ್ಮಾತೆಯ ವರಪುತ್ರ ಛತ್ರಪತಿ ಮಹಾರಾಜರು ನಮ್ಮ ದರ್ಶನದ ತಂಡ ಯಾತ್ರೆಯನ್ನು ಮುಗಿಸಿ ನಮ್ಮ ಸಂಸ್ಥಾನದ ಮಾರ್ಗವಾಗಿ ಮರಳಿ ಮಹಾರಾಷ್ಟ್ರಕ್ಕೆ ತೆರಳಲಿದ್ದಾರೆ. ಇದೀಗ ಅವರು ನಮ್ಮ ಗಡಿಭಾಗಕ್ಕೆ ಬಂದಿರಬಹುದು. ಕಾರಣ ಹಿಂದೂ ಧರ್ಮ ಪರಿಚಾರಕ ಛತ್ರಪತಿಯನ್ನು ಅರಮನೆಗೆ ಕರೆತಂದು ಗೌರವಿಸಬೇಕೆಂಬುದೇ ನನ್ನ ಅಭಿಪ್ರಾಯ. ಶಿವ ಛತ್ರಪತಿಗಳಿಂದ ಧರ್ಮ ರಕ್ಷಣೆ ನೀಡಿದೆ. ಹಿಂದೂ ಧರ್ಮ ತತ್ವ ಪ್ರಯೋಗದಲ್ಲಿ ನಾವು ಕಟ್ಟಿದ ಹಿಂದುತ್ವದ ಸೌಧ ಎಂದೂ ಕುಸಿಯದೆ ಪರಸ್ತ್ರೀ ಮಾತಾ ಸ್ವರೂಪವನ್ನು ಭಾವಿಸುವವರ ಜೀವನ ಅಂಥ ಪುಣ್ಯಾತ್ಮ ನಮ್ಮ ಗಡಿಗೆ ಬಂದದ್ದು ನಮ್ಮ ಭಾಗ್ಯವೇ ಸರಿ. ಬೆಳೆಗಳನ್ನು ತಾವು ಆಧರಿಸುವ ನೀತಿಗಳನ್ನು ಆ ಧರ್ಮಶಾಸ್ತ್ರ ನೀತಿ
ನಮ್ಮ ಮಾತುಗಳಿಗೆ ಶಿವಾಜಿ ಮಹಾರಾಜರು ಈ ಸಂತಸದ ಸಂಗತಿಯನ್ನು ತಿಳಿಸಿ ಅವರ ಸೈನ್ಯಕ್ಕೆ ಬೇಕಾದ ಎಲ್ಲ ವ್ಯವಸ್ಥೆಯನ್ನು ನಾನು ಮಾಡಿದ್ದೇನೆ. ಇವರೆಲ್ಲರ ಪ್ರೋತ್ಸಾಹ ಉತ್ಸಾಹಗಳು ನಮ್ಮನ್ನು ಆನಂದದ ಅತಿರೇಕಕ್ಕೆ ಒಯ್ಯುತ್ತಲಿವೆ. ನಮ್ಮ ಪುಣ್ಯ ಪುರುಷರಿಗೆ ತಕ್ಕ ಸ್ವಾಗತ ಮಾಡಿಕೊಂಡು ನಂತರ ನಮ್ಮ ಉತ್ಸವವಾದ ಶಿವಾಜಿ ಮಹಾರಾಜರು ಇನ್ನೂ ಧರ್ಮರಕ್ಷಣೆಗಾಗಿ ಹೋರಾಡುತ್ತಿದ್ದಾರೆ. ಅವರ ಕಾಯಿಲೆಗೆ ಸ್ನೇಹ ಹಸ್ತ ನೀಡಬೇಕೆಂದು ನಮ್ಮ ಹೆಮ್ಮೆಯಾಗಿದೆ. ಆ ಸುಯೋಗ ತಮ್ಮೆಲ್ಲರ ಇಚ್ಛೆಯು ನಮಗೆ ಪುಷ್ಟಿದಾಯಕವಾಗಿದೆ. ಕಾರಣ ಹಿಂದೂ ಧರ್ಮ ಪ್ರಚಾರಕ್ಕೆ ಛತ್ರಪತಿಯನ್ನು ಅರಮನೆಗೆ ಕರೆದು ಚಾರವನ್ನು ಮಾಡಿ ಸತ್ಯದ ಸ್ವಾಮಿ ತಮ್ಮ ಮಾತು ಬೆಳವಣಿಯ ಕೋಟೆಯು ಎಂದೂ ಕಾಣುವಂತ ಅದ್ದೂರಿಯ ಶ್ರೀಮಂತವನ್ನು ಕಾಣಲಿ. ರಾಜ ಬೀದಿಗಳು ತೊಡೆದು ತೋರಣಗಳನ್ನು ಕೈಗೊಳಿಸಿದೆ. ಕನ್ನಡ ಸಂಸ್ಕೃತಿಯ ತಪ್ಪು ಆ ಮಹಾವೀರನ ಮನೆ ಕಿಂಪು ನೀಡಿದೆ. ನಮ್ಮೆಲ್ಲ ಶ್ರೀಮಂತರಿಗೆ ಹೇಳಿದೆ, ಮನೆಯ ಅಂಗಳವನ್ನು ರಂಗವನ್ನೆಲ್ಲ ಪರಿಶೋಧಿಸಬೇಕು. ಮುತ್ತೈದೆಯರು ಪುಷ್ಪದ ಆರತಿಯೊಂದಿಗೆ ಶಿವಛತ್ರಪತಿಗಳಿಗೆ ಸ್ವಾಗತವನ್ನಿಗೆ ಕನ್ನಡ ಸಂಸ್ಕೃತಿಯ ತಪ್ಪು ಎಲ್ಲೆಡೆ ಸುಮ್ಮನೆ ಇಡೀ ಸಂಸ್ಥಾನವೇ ಸಂಸ್ಕರಿಸಬೇಕು. ಏನು ವಿಷಯ? ಶಿವಾಜಿ ಮಹಾರಾಜರ ಸೈನ್ಯವು ನಮ್ಮ ಗಡಿ ಭಾಗದಲ್ಲಿ ಬಂದು ದಾಳಿ ಮಾಡಿದ್ದಲ್ಲದೆ ಆ ಕಳಕರಗಳನ್ನು ನಮ್ಮ ಕಡೆಯಿದ್ದಾರೆ. ಅದು ಶಿವಾಜಿ ಸೈನಿಕರಿಂದ ಸರ್ದಾರೆ. ಹೌದು ಸರ್ದಾರೆ, ನಾವು ಎಷ್ಟೇ ಏನೇ ಯಾಕೆಂತ ಏನೇ ಕೇಳಿದ್ರು ಕೂಡ ತಾವು ತೆಗೆದುಕೊಂಡು ನಮ್ಮೊಡನೆ ಗೆಲ್ಲಬೇಕು. ನಾವಿಲ್ಲಿ ವಿಚಾರಿಸುತ್ತಿರುವುದೇನೋ ಅಲ್ಲಿ ನಡೆಯುತ್ತಿರುವುದನ್ನು ಕನ್ನಡಿಗರ ಸ್ವಾಭಿಮಾನವನ್ನು ಕೆಡಿಸಿದವರು ಯಾರು? ನಾವದನ್ನು ಸಹಿಸುವುದಿಲ್ಲ. ಪ್ರಭು, ನನಗೊಪ್ಪನೆ ಕೊಡಿ. ಈಗಲೇ ಹೋಗಿ ಗೋವನ್ನು ಉಳಿಸಿಕೊಂಡು ಬರಬೇಕು. ಆವೇಶ ಆಗುವುದಕ್ಕೆ ಒಳ್ಳೆಯದಲ್ಲ. ಸಮಾಧಾನವಿದೆ. ಅವರು ಕೆಳಗೆ ಕಾಲು ಕೆಳಗಿದರೆ ನಾವು ನಮ್ಮ ಕತ್ತಿಯಿಂದ ಉತ್ತರ ಕೊಡೋಣ. ನಾವದಕ್ಕೂ ವಿಚಾರಿಸಿಕೊಂಡು ಹೋಗೋಣ. ಧೈರ್ಯವಿದ್ದರೆ ಬೇಕಾದವರನ್ನು ಬಿಡಿಸಿಕೊಂಡು ಹೋಗಲೆಂದು ನಮಗೆ ಗದರಿಸಿದರೆ ಬೇರೆಯವರ ನಡೆಗೆ ಪರವಾನಗಿ ಇಲ್ಲದೆ ಬರುವುದಲ್ಲದೆ ಮುಚ್ಚಳದಿಂದ ವಾಕಿಸಿಕೊಂಡು ಮೊದಲನೇ ಹಾಗಿದ್ದರೆ ಕನ್ನಡ ಕಡುಬರಿಗಳಾದ ನಮ್ಮದು ಸ್ವಾಭಿಮಾನದ ಅಭಿವೃದ್ಧಿಯನ್ನು ಮಾಡಬೇಕು. ನೀತಾದವರನ್ನು ಬರಮಾಡಿಕೊಂಡು ಸನ್ಮಾನಿಸಬೇಕೆಂದ ನಮ್ಮ ಮೇಲೇ ಪ್ರಹಾರವೇ ಇದೆಂತಹ ವೈಪರೀತ್ಯ? ನಾನು ನಾರ್ಮಲ್ ಕ್ಯಾಮ್ರಾ ಮಾಡೋದು ಅಮರದಲ್ಲಿ ಮೈ ಬರ್ತರೆ ಮಾನವೀಯ ಮೌಲ್ಯಗಳು ಖುಷಿಯಲ್ಲ. ಈಗ ನಮ್ಮ ಮೌಲ್ಯತೆ ನಿಮಗೆ ನಾವನ್ನು ನನಗೆ ಸೈನ್ಯದ ಮುಖಂಡನಾಗಿ ನಾನಿರುವಾಗ ಯಾವುದರ ಬಗ್ಗೆ ಯೋಚಿಸಬೇಕಾದ ಅಗತ್ಯವಿಲ್ಲ. ಕಣ್ಣು ಮುಚ್ಚಿ ಕಣ್ಣು ತೆಗೆಯುವುದಾಗಿ ಅವರನ್ನು ಮನಮುಖಿ
ತಮ್ಮ ಶೌರ್ಯತ್ವದಲ್ಲಿ ನಮಗೆ ನಂಬಿಕೆ. ನೀವು ತಮ್ಮ ಇಚ್ಛೆಯಂತಾದಲ್ಲಿ ಹೋಗಿಬೇಕು. ಮುಂದಿನ ವಿಚಾರವೇನು? ಸಂಭ್ರಮದ ಸ್ವಾಗತ ಸಮಾರಂಭದಲ್ಲಿ ಸಿದ್ಧರಾಗಿರುವ ನಮಗೆ ಸಮರ ಸಂಗ್ರಹದ ಪರಿಸ್ಥಿತಿ ಬಂದು ವಿಚಾರವನ್ನು ನಾವು ಸ್ವಲ್ಪವೂ ಎನಿಸಿರಲಿಲ್ಲ. ವಿಚಾರಿಸುತ್ತ ಕಾಲಹರಣ ಮಾಡುವುದಕ್ಕಿಂತಲೂ ನಮ್ಮೆಲ್ಲ ಸೈನ್ಯದೊಂದಿಗೆ ಸುಸಜ್ಜಿತವಾಗಿ ತಯಾರಿಯಲ್ಲಿರುವುದೇ ಉತ್ತಮ ಎನ್ನುವುದು ನನ್ನ ಅಭಿಪ್ರಾಯ. ವಿಚಾರ ಇನ್ನೆಲ್ಲಿಯ ವಿಚಾರ? ಸ್ನೇಹ ಹಸ್ತ ಚಾಚಿ ಸಹೃದಯಗಳೆಂದು ಒಪ್ಪಿ ಸಂತೋಷಬೇಕೆಂಬ ಈ ನಿಮ್ಮ ನಿರ್ಧಾರಕ್ಕೆ ಭಂಗ ತಂದಿರುವ ಆ ವೈರಿಗಳನ್ನು ಇನ್ನೂ ದಿನ ಮಂಗನಕ್ಕೆ ಮಾಡುವವರೆಗೂ ನಮ್ಮ ಮನಸ್ಸಿಗೆ ಸಮಾಧಾನವಿಲ್ಲ. ನಮ್ಮ ಅಪ್ಪಣೆ ಕೊಡಿ. ಆದರೆ ನಮ್ಮ ಶಬ್ದ ತಪ್ಪವಾಗಿದೆ. ಆದರೂ ಸಹ ಈಗ ಅವರು ಕಾಲಕ್ಕೆ ನಿಂತನ್ನು ಸಹಿಸಲು ಬರುವಂತಿಲ್ಲ. ಅವರು ತಮ್ಮ ಕಾರ್ಯಕ್ರಮದಲ್ಲಿ ಯಶಸ್ಸನ್ನು ಪಡೆದೇ ಬರುತ್ತಾರೆನ್ನುವ ವಿಶ್ವಾಸವು ನಮಗಿದೆ. ಕಾಲದ ಶಾಂತತಾ ಭಂಗವಾಗದಂತೆ ವರ್ತಿಸಲು ಸೂಚಿಸಿ ಛತ್ರಪತಿಗಳ ಸನ್ಮಾನದ ಆಪತ್ತಿನ ನೋಲೆಯನ್ನು ರಾಜದೂತರೊಂದಿಗೆ ಅಲ್ಲಿಗೆ ಕಳುಹಿಸುವುದು ಸರಿಯಾದ ಮಾರ್ಗವೆಂದು ನನಗನಿಸುತ್ತದೆ. ಆಗಲೇ ನಮ್ಮನ್ನು ಕೆಳಗೆ ನಮ್ಮ ಶಾಂತಿ ಭಂಗ ಮಾಡಿದ ಆ ವೈರಿಗಳಿಗೆ ಮುಖ್ಯ ಸ್ವಾಗತವಿದೆ. ಅಭಿಮಾನ ನದಿಯಲ್ಲಿ ಸ್ವಾಭಿಮಾನದ ಸೌಧವನ್ನು ಕಟ್ಟಿಕೊಂಡು ಬದುಕುತ್ತಿರುವ ಈ ಕನ್ನಡ ಬಂಧಗಳು ಕಾಲುಕೆಗಳ ಶಕ್ತಿಯಲ್ಲಿ ತೋರಿಸುವವರಿಗೆ ಸನ್ಮಾನತೆ. ನೀರು ನೀವು ಕೊಡ್ರಿ, ನೀನು ಹಂಗ ಮಾಡ್ರಿ ಹಾಕಟ್ ನೀವು. ಗುರುಗಳೇ, ತಮ್ಮ ಆಜ್ಞೆ ಶಿರಸಾಮಾನ್ಯ. ಬಸವಪ್ರಭುಗಳೇ, ಸಹನೆ ತಂದುಕೊಳ್ಳಿ. ಸನ್ಮಾನದ ವಿಷಯ ಮತ್ತು ಪತ್ರ ಬರೆದು ರಾಜದೂತನನ್ನು ಕಳಿಸಿ. ನಾವೀಗ ನೀಡ ಬಯಸಿರುವ ಸ್ವಾಗತ ಸ್ವಾಭಿಮಾನಕ್ಕೂ ಅವರ ಭಾಗ್ಯವಿತ್ತು. ಹಾಗಾಗಿಯೂ ಕೂಡ ಪ್ರತಿಕ್ರಿಯಿಸಿದ ಮನ ಬಂದಂತೆ ವರ್ತಿಸಿದರೆ ಮರುಕ್ಷಣವೇ ನನ್ನ ಬೇರೆಯನ್ನು ಬಾರಿಸಿ ಸ್ವತಃ ಸೈನ್ಯದ ಮುಖಂಡತ್ವ ವಹಿಸಿ ರಣರಂಗಕ್ಕಿಳಿಯುವೆವು. ರಾಜಾಜ್ಞೆಯಂತೆ ರಾಜದೂತನನ್ನು ವೈರಿಗಳ ಬಿಡಾರಕ್ಕೆ ಕಳುಹಿಸಿದ್ದಾಯಿತು. ಆದರೂ ಕೂಡ ನಮ್ಮೆಲ್ಲ ತಯಾರಿಯಲ್ಲಿ ನಾವಿರುವುದು ಉತ್ತಮವೆಂಬುದು ನನ್ನ ಅಭಿಪ್ರಾಯ. ನಮ್ಮ ಪ್ರಭುಗಳ ಘನ ವ್ಯಕ್ತಿತ್ವದ ಅರಿವು ಆ ಮನೋಗಣರ ಬುದ್ಧಿಗಳಿಗೆ ಇಲ್ಲಿಂದ ಬರಬೇಕು. ಇತ್ತ ರಾಜದೂತ ಮರಳಿ ಬರುವ ತನಕ ನನ್ನ ಮನಸ್ಸಿಗೆ ಸಮಾಧಾನವಿಲ್ಲದಂತೆ. ಅತ್ತ ಮಹಾರಾಣಿಯವರು ಗೋವನ್ನು ಬಿಡಿಸಿಕೊಂಡು ಬರುವುದು ಖಚಿತ. ಆ ಮರಾಠನ ಮತ್ತಷ್ಟು ಕ್ರೋಧವಾಗುವುದು ಖಚಿತ. ಅದು ಅಲ್ಲಿ ನೋಡಿ ಶ್ರೀರತ್ನಗಳನ್ನು ಪಡೆದ ಈ ನಮ್ಮ ಬೆಳವಣಿಗೆ
ಸೈನ್ಯಕ್ಕೆ ಕೆಟ್ಟುವಂತೆ ಕೆಲಸವನ್ನು ನೋಡಿದರೆ ತುಂಬಾ ಅಭಿಮಾನವೆನಿಸುತ್ತದೆ. ಅವರ ಕ್ಷಾತ್ರ ತೇಜಸ್ಸು ಎಲ್ಲ ಪುರುಷನನ್ನು ನಾಚಿಸುವುದು. ಈ ಬೆಳವಣಿಗೆಯ ರಕ್ತಗಳು ಸ್ವಾಮಿ ಎರಸ ಮಣಿಕಟ್ಟ ವೀರತ್ವದ ಗರಡಿಯಲ್ಲಿ ಕಳೆದಿರುವ ನಮ್ಮ ತಾಯಿಯರು ನಮ್ಮ ಪ್ರಭುಗಳಿಗೆ ಸರಿಸಮಾನರು. ಅವರ ಕ್ಷಾತ್ರ ತೇಜಸ್ಸಿಗೆ ಶೌರ್ಯ ಪ್ರಭೆಗೆ ಎಂತಹ ವೈಭವಸ್ಮಿಯ ಸ್ಥಿತಿಗೆ ಮಣ್ಣು ಕಜ್ಜಲಾಗುತ್ತದೆ. ಇಡೀ ಸ್ತ್ರೀ ಕೊಡುವೆ ಹೆಮ್ಮೆ ಪಡುವಂತಹ ಕೆಸರಿರುವಂತಹ ಜಿಲ್ಲತನ ಜಾನಿ ನಮ್ಮ ತಾಯಿಯರು. ವೀರರಾಣಿ ಬೆಳವಡಿ ಮಲ್ಲಮ್ಮನವರಿಗೆ ಜಯವಾಗಲಿ. ವೀರರಾಣಿ ಬೆಳವಡಿ ಮಲ್ಲಮ್ಮನವರಿಗೆ ಜಯವಾಗಲಿ. ಈಶಪ್ರಭು ಮಹಾರಾಜರಿಗೆ ಜಯವಾಗಲಿ. ಈಶಪ್ರಭು ಮಹಾರಾಜರಿಗೆ ಹಾಲಿಗಾಗಿ ನಾವು ಹಿಡಿಯುತ್ತಂತಿರುವ ಗೋವುಗಳನ್ನು ಬಿಡಿಸಿಕೊಂಡು ಹೋಗುವಷ್ಟು ಗಟ್ಟಿಗರೇ ಕನ್ನಡ. ನಾವು ಪಂಚಾಕ್ಷಣ ಗತಗತನೆ ನೋಡಿ ಓಡಾಡಿ ಒಂದು ಸ್ಥಿರವಾಗಿ ನಮ್ಮೆಲ್ಲ ಕುಂದು ಕೊರತೆಗಳನ್ನು ನೀಗಿಸಿ ಆಗುವ ತಿಕ್ಕೆವನ್ನು ನೋಡುವ ಜನರನ್ನೇ ಅವರು ಇಲ್ಲಿವರೆಗೆ ಅವರು ಇಲ್ಲಿ ನಡೆದಿದ್ದು ಹೇಗೆ ಎದುರೇತು. ನಮ್ಮ ಆಗಮನದ ವಿಷಯವನ್ನು ಮೊದಲೇ ತಿಳಿಸಿ ದೂತನನ್ನು ಕಳಿಸಿದರೆ ಈ ರೀತಿ ನಡೆಯುತ್ತಿದೆ. ನೀವು ಅನ್ಯಾಯ ಮಾರ್ಗವನ್ನು ಮುಂದಿಟ್ಟುಕೊಂಡು ಅನಾಯಾಸವಾಗಿ ನಡೆಯುತ್ತಿರುವ ದನಕರಗಳನ್ನು ಹಿಂಸಿಸಲು ಆದೇಶಿಸಿದರು. ತಮ್ಮ ಸಿಟ್ಟಿನ ಆವೇಶಕ್ಕೆ ಶಾಂತತೆಯ ಬದಲಾಗಿ ಕ್ರಾಂತಿಯ ಬೀಜವನ್ನೇ ಬಿತ್ತಿದಂತಾಯಿತು. ಅವಳು ಮಹಿಳೆಯಂತೆ ಏರಿ ಬಂದಳಂತೆ ನಮ್ಮವರ ಸದೆ ಬಡಿಯದಂತೆ ಗೋವುಗಳ ಬಿಡಿಸಿಕೊಂಡು ಹೋದಳು. ಹೋಗಲಿ ಅವಳು ಎಲ್ಲಿಗೆ ಹೋದಳು? ಈ ಸುಕುಚಿಯ ವಕ್ರ ದೃಷ್ಟಿಯಲ್ಲಿ ಸಿಕ್ಕು ದಿನದಿನೇ ಒತ್ತಡದ ವೇಳೆ ಅವಳಿಗೀಗ ಕೂಡಿ ಬಂದಿರಬಹುದು. ಅವಳವರನ್ನು ವಿಚಾರಿಸಿದರ ನಾವೀಗ ರಾಷ್ಟ್ರ ಕುಲತಿಲಕರ ರಾಜಮನೆತನವಾಗಿರುವ ಜಲಗಡಿ ಸಂಸ್ಥಾನದ ಗಡಿ ಪ್ರದೇಶದಲ್ಲಿದ್ದೇವೆ. ಈಶಪ್ರಭು ಎಂಬ ರಾಜ ಈ ಸಂಸ್ಥಾನ ಪಡೆಯನಾಗಿ ರಾಜಕಾರಣ ಗೋವುಗಳನ್ನು ಬಿಡಿಸಿಕೊಂಡು ಹೋದ ಆ ಮೂಳೆಯ ರಾಜ ಈಶಪ್ರಭುವಿನ ಧರ್ಮಪತ್ನಿ ರಾಣಿ ಮಲ್ಲಮ್ಮಲಂತೆ ಶೌರ್ಯ ಸಾಹಸಗಳಿಗಾಗಿ ರಣಚಂಡಿಗೆ ಸೇನಾನಾಯಕ ಸೂರ ಸಂಸ್ಕೃತಿಯ ಮುಂದೆ ರಣಚಂಡಿ. ಏನು ವಿಷಯ? ಹೌದಾ? ಹೊಳ್ಳಿಸಿ. ಕ್ಷಮೆ ಯಾಚಿಸಲು ತಾನೆ. ಛತ್ರಪತಿಗಳಿಗೆ ಸನ್ಮಾನದಲ್ಲಿ ಸರ್ದಾರೆ ಒಳಗೆ ಕಳುಹಿಸಲೇ ಏನು ಶಾಂತಿಭಂಗ ಮಾಡುವಂತೆ ಸಹಕರಿಸಬೇಕಾ? ಯಾಕೆ? ಯುದ್ಧವೆಂದರೆ ರಾಜನು ಬ್ಯಾದರಿಗೆ ಪಾವರೆ. ಆಗಿದ್ದಲ್ಲಿ ಗೋವುಗಳನ್ನು ಬಿಡಿಸಿಕೊಂಡು ಹೋಗುವ ಅವಶ್ಯಕತೆ. ಇಲ್ಲಿಗೆ ಬಂದು ಕ್ಷಮಾಪಣೆ ಕೇಳಿ ಸೇವೆ ಸಲ್ಲಿಸಬಹುದಾದ ಶಿವಛತ್ರಪತಿಗಳ ಸನ್ಮಾನಕ್ಕೆ ನಮ್ಮ ಸಾಮ್ರಾಜ್ಯ ಸಕಲ ಸಿದ್ಧತೆಗಳನ್ನು ಮಾಡಿಕೊಳ್ಳುವುದರಲ್ಲಿದ್ದಾಗ ತಾವು ಮಾಡಿದ್ದೇವೆ. ಆದರೂ ವಿಶಾಲ ಹೃದಯ ನಮ್ಮ ಮಹಾರಾಜರು ಸನ್ಮಾನವನ್ನು ಕಳಿಸಿದ್ದಾರೆ. ರಾಜದುರ್ಗನಿಗೆ ಇಷ್ಟೊಂದು ಉದ್ದಟತನವಿದೆ. ಸೂರ ಶಿವಾಜಿಯ ಆಗುತ್ತವೆ. ಹೆಣ್ಣುಗಳು ಬಂದು ಗೋವುಗಳನ್ನು ಬಿಡಿಸಿಕೊಂಡು ಹೋಗಿ ಅವಮಾನಿಸಿದ್ದಲ್ಲದೆ ಮತ್ತೆ ಯುದ್ಧ ಮಾತುಗಳು. ಶಾಂತಿ ಭಂಗ ಮಾಡಬಾರದೆಂದು ನಮಗೆ ಆದೇಶವೇ? ನಿಮ್ಮ ರಾಜನಿಗೆ ಶಾಂತಿ ಬೇಕಾಗಿದ್ದರೆ ಮೊದಲು ಇಲ್ಲಿಗೆ ಬಂದು ಕ್ಷಮಾಪಣೆ ಕೇಳಿ ತಪ್ಪು ಕಾಣಿಕೆಗಳನ್ನು ಒಪ್ಪಿಸಲು
ಅವಕಾಶವಿದ್ದರೆ ಛತ್ರಪತಿಗಳ ಮಾತನ್ನೇ ನಾವಿಲ್ಲಿ ಚರ್ಚಿಸಲಿದ್ದೇವೆ. ಮತ್ತೆ ಅಲ್ಲಿಗೆ ಹೋಗುವ ಅವಶ್ಯಕತೆ ಏನಿದೆ? ಮರಳಿಯಿಂದ ಗೂಡಿಗೆ ಹೋಗು. ಶುಭಾಪನೆಗಾಗಿ ಕರೆದುಕೊಂಡು ಬಾ ರಾಜನನ್ನು. ಅನುಚಿತಕ್ಕೆ ಅವಕಾಶ ಕೊಡದೆ ಮಾನವ ರೀತಿಯ ಮಾತುಗಳು ಕೇಳಿ ಬರಲಿ. ನಿಮಗೆ ನಿಮ್ಮ ಶಿವಪ್ರಭುಗಳಿದ್ದಂತೆ ನಮಗೂ ಕೂಡ ನಮ್ಮ ಮಹಾರಾಜರು ದೈವ ಸ್ವರೂಪರು. ಅಂತರದಲ್ಲಿ ಇಂಥ ಮಾತುಗಳನ್ನಾಡಿದರೆ ಯಾರೂ ಸಹಿಸಲಾರರು. ಎಂದು ತಕ್ಷಣ ಉಚ್ಚರಿಸಿದರೆ ನಿನ್ನ ಪ್ರಾಣ ಹೋಗಿ ಹೋಗುತ್ತದೆ. ಮನೋಕಾಂತಿನಿಯಿಂದ ನೀವು ನನ್ನನ್ನು ಮುಟ್ಟುವ ಅವಶ್ಯಕತೆ ಇಲ್ಲ. ನನ್ನ ದಾರಿ ನನಗೆ ಗೊತ್ತಿದೆ. ನಿಮ್ಮ ಈ ಪಟ್ಟಿನ ಮಾತಿಗೆ ಉತ್ತರವನ್ನು ನೀಡಲು ನನ್ನ ರಾಜ್ಯದಲ್ಲಿ ಸಿದ್ಧವಿರುವೆ. ಆದರದ ಆಮಂತ್ರಣ ಮತ್ತು ಸನ್ಮಾನಿಸಲು ಸಿದ್ಧವಿರುವ ಬೆಳವಣಿಗೆಗಳಿಗೆ ನೀತಿ ಮಾತನಾಡಬಾರದು. ರಾಜದೂತನನ್ನು ರಾಜೋಪಚಾರಗಳಲ್ಲಿ ಗೌರವಿಸಬೇಕೆನ್ನುವ ಪ್ರಭುಗಳ ಮಾತನ್ನು ತಾವು ಮರೆತಿರುವುದೆಂದು ಸಾಕು ಮಾಡು ನಿನ್ನ ಪುರಾಣವನ್ನು. ನಾಳೆಯ ದಿನವೇ ಕೆಳಬಳಿಯ ಕೋಟೆಗೆ ಮುತ್ತಿಗೆ ಹಾಕುವ ಸರ್ವ ಸಿದ್ಧತೆಯನ್ನು ಮಾಡಿಕೊಳ್ಳುವುದು. ನಮಗೆ ಅನುವಾಗಿ ನಿಂತ ಈ ಖಂಡಗಳ ಕುರಿಗಳ ಸೇವೆ ಶಿವಪ್ರಭು ಎದುರಿಗೆ ಪ್ರಸ್ತಾಪ ಮಾಡದೆ ಸಿದ್ಧತೆ ಚಿಂತೆ ಬೇಡ. ನಾನು ಹೇಳಿದಷ್ಟು ಕೇಳುವುದು ನಿನ್ನ ಕೆಲಸ. ಮೊದಲಿರುವ ಒಂದು ಸೈನ್ಯದ ಗುಂಪಿಗೆ ಸಿದ್ಧವಾಗಿರಲು ಆದೇಶ ಕೊಡು. ಮುಂದಿನದೆಲ್ಲ ನಾನು ನೋಡಿಕೊಳ್ಳುತ್ತೇನೆ. ಎತ್ತರಲ್ಲಿರುವುದೇ ಉತ್ತಮ ಎನ್ನುವುದು ನನ್ನ ಸಲಹೆ. ಕಾಂಚಿ, ಇಲ್ಲಿಯವರೆಗೆ ನಡೆದ ವಿಷಯ ಇಲ್ಲಿಯೇ ಉಳಿಯಬೇಕು. ಅಂದರೆ ನಮ್ಮಿಬ್ಬರ ಹೊರತು ಮತ್ತೊಬ್ಬರಿಗೆ ತಿಳಿಯಕೂಡಲು ಉತ್ಸಾಹ. ಅಂದ್ರೆ ತಮ್ಮ ಮಾತು ನನಗೆ ಅರ್ಥವಾಗಲಿಲ್ಲ. ಅರ್ಥವಾಗಲಿಲ್ಲವೇ? ಇರಲಿ, ಮುಂದೆ ಹೇಳುತ್ತೇನೆ. ನಡೆ. ಕಲಿವೀರರೇ, ಮೊದಲೊಬ್ಬ ಮರಾಠರು ನಮ್ಮ ಗಡಿಯಲ್ಲಿಯೇ ಬಂದು ನಮಗೆ ಅವಮಾನವಾಗುವಂತೆ ವರ್ತಿಸಿ ರಾಜದೂತನನ್ನು ಸಹ ಕೆಣಕಿ ಕೆರಳಿಸುವುದಲ್ಲದೆ ಕ್ಷಮೆ ಯಾಚಿಸಲು ಹೇಳಿರುವಂತೆ ಹಿಂದೂ ಧರ್ಮ ಸಾಮ್ರಾಜ್ಯ ರಕ್ಷಕನೆನ್ನುವ ಒಂದೇ ಒಂದು ಕಾರಣದಿಂದ ಆ ಛತ್ರಪತಿಯನ್ನು ನಾವು ಆಹ್ವಾನಿಸಿ ಸತ್ಕರಿಸುವ ಬಯಸುವುದಾಗಿದೆ. ಆದರೆ ಅವರ ಉತ್ತರಗಳ ಮಾತುಗಳು ಮಾನವಿಗೆ ಮೀರಿದ ಕೃತಿಗಳನ್ನು ನೋಡಿದರೆ ಹಿಂದೂ ರಕ್ಷಕನೆನ್ನುವ ಹೆಸರು ಹೊತ್ತು ಹಿಂದೂಗಳನ್ನೇ ರಕ್ಷಿಸಲು ಹೊರಟಿರುವುದನ್ನು ತೋರುತ್ತದೆ. ಇಂತಹ ಗೋಮುಖ ವ್ಯಾಘ್ರಗಳನ್ನು ಹಿಡಿದು ಛಿದ್ರಗೊಳಿಸುವವರೆಗೂ ನಮಗೆ ಸಮಾಧಾನ. ಶಾಂತ ಪ್ರಿಯರಾದ ಕನ್ನಡಿಗರನ್ನು ಕೆಣಕಿ ಮಲಗಿನ ಹುಲಿಯನ್ನು ಬಡಗಿಸಿದ್ದೀರ. ಯವನರ ವಿರೋಧಿಯಾದ ನೀವು ಹಿಂದೂ ಧರ್ಮ ರಕ್ಷಕರನ್ನು ಹರ್ಷಿಸಿಕೊಂಡು ಉಪಜನ ಮುಕ್ತರಾದರೆ ಅಹಂಕಾರದ ಅತಿಶಯವಾಗಿ ಮಾತನಾಡುವುದು. ನಿಮ್ಮೆಲ್ಲ ಮೋಸಗಳಿಗೆ ಬಲಿಯಾಗಲು ಕನ್ನಡಿಗರೇನು ಮೂಢ ಮಕ್ಕಳಲ್ಲ. ಕನ್ನಡಿಗರ ಸಮರ ಸೇನಾನಿಗಳೆನ್ನುವುದು ಇತಿಹಾಸದ ಪುಟ ಪುಟಗಳು ಸಾರಿ ಸಾರಿ ಹೇಳುತ್ತವೆ. ಇದನ್ನು ಅರಿಯಾದಷ್ಟು ಮಧರ್ಮರಾಜ ಗರ್ವಿಷ್ಠರ ಗರ್ವಹರಣ ಮಾಡುವ ಕಾಲ ಸನ್ನಿಹಿತವಾಗಿದೆ. ಮಾತೆಯ ರಕ್ಷಣೆಗಾಗಿ ಕೊಂಕ ಕಟ್ಟಿ ನಿಂತ ಸರ್ದಾರಿಗೇನು ಕೊರತೆ ಇಲ್ಲ ನಮಗೆ. ಆ ಮೊತ್ತ ಮರಾಠರು ತಮ್ಮ ಇತಿಹಾಸದಲ್ಲಿ ಕಾಡಾಡಿದ ಸಮರವನ್ನೇ ಇಲ್ಲಿ ಕಾಣುತ್ತಾರೆ. ನೀ ಎನ್ನುವ ಮಾತಿನ ಮಲ್ಲರನ್ನೆಲ್ಲ ಕಾರಣವನ್ನೇ ಅತಿಥಿಗಳನ್ನಾಗಿ ಮಾಡುವ ಸಮಯಕ್ಕಾಗಿ ಕಾಯುತ್ತಲಿದ್ದೇವೆ. ನಮಗಪ್ಪಣೆ ಕೊಡಿ. ತಮ್ಮ ಉದಾರ ನೀತಿಯನ್ನು ಕಿಚ್ಚಿಸಲು ತಾವು ಚಾಚಿದ ಪ್ರೇಮ ಹಸ್ತನದಲ್ಲಾಗಿ ಅವರ ಗರ್ಭ ದಬ್ಬಾರಿಕೆಯನ್ನು ಕೊಂಬಿದ ಮಾತುಗಳನ್ನು ಕೇಳಿ ಬೆಂಕಿಯ ಮನೆಯಸುವಂತಾಗಿದೆ. ಹೊರಸಿಲಿನ ಹೊಟ್ಟಕ್ಕೆ ಹೆದರದೆ ಎಳೆಪಡುವ ನಮ್ಮ ಗಟ್ಟಿತಂದ ಅರಿವು ಆಗಬೇಕಾದ್ರೆ ಹುಮ್ಮಿಕ್ಕಿ ಕೊಟ್ಟಿರುವ ನಮ್ಮ ಯುದ್ಧೋತ್ಸಾಹಕ್ಕೆ ಅಪ್ಪಣೆಯನ್ನು ಕೊಡಿ. ಅವರ ಎಲೆಗಳನ್ನು ಸೀಳಿ ಕಾಲ ಬಡಿಗಳಿಗೆ ರಕ್ಷಾಭಿಷೇಕ ಮಾಡಬೇಕು. ಪ್ರಭು, ಮರಾಠರನ್ನು ಓಡಿಸಲು ಬೇರೆ ಯಾರು ಕೂಡ ನಮ್ಮ ಸ್ತ್ರೀ ಸೈನ್ಯ ಒಂದೇ ಸಾಕು.
ನಮ್ಮನ್ನು ಮತ್ತಷ್ಟು ಪ್ರೋತ್ಸಾಹಿಸಿದರು. ಸರದಾರರೇ, ಬೆಳವಣಿಗೆಯ ನಾಡ ಸೋದರರಿಗೆ, ಬೈಲಹೊಂಗಲದ ನಾಯಕರಿಗೆ, ಮೂರಗೋಳದ ನಾಯಕರಿಗೆ, ಚಚಡಿ, ಕಲ್ಲೂರು, ಬೆಳಕೂರು, ಬೇಸಾಯ ಜನರಿಗೆ ರಾಜಾಜ್ಞೆಯನ್ನು ಕಳುಹಿಸಿರಿ. ಕನ್ನಡದ ಕರುಗಳಿಗಳ ಕೈಕಟ್ಟಿಯ ಜಗತ್ಕಾರ ಮುಗಲಿ. ಹೋದೆಯ ತುಂಬೆಲ್ಲ ಸೈನ್ಯವು ಸುಸಜ್ಜಿತವಾಗಿ ಕಾರ್ಯನಿರ್ವಹಿಸಲಿ. ರಕ್ತಮಂಡಲದ ಅಟ್ಟಹಾಸದ ಧೈರ್ಯ ಆ ಬಲಾಟವನ್ನು ಮೆಟ್ಟಿ ನಿಲ್ಲಲಿ. ಶಿಷ್ಟಾಚಾರದಿಂದ ಸತ್ಕರಿಸಲು ಹೊರಟ ನಮಗೆ ದುಷ್ಟತನದಿಂದ ಕಷ್ಟ ಕೊಡಲು ಬದ್ಧರಾದ ಆ ಬುದ್ಧಿಗೇಡಿಗಳ ಉತ್ತರತನ ಯುದ್ಧರಂಗದಲ್ಲಿ ಸದ್ದಿಲ್ಲದೆ ಶಾಂತವಾಗಲಿ. ಸ್ವಾಭಿಮಾನಕ್ಕೆ ಕಟ್ಟು ಬಿದ್ದರೆ ಹೊತ್ತೆ ಹಾಕಲು ಕನ್ನಡಿಗರು ಸಿಗಲಿದ್ದಾರೆ ಎನ್ನುವುದು ಎಲ್ಲದೇ ಬರೀ ಮಾತಾಡಲಿ. ದಾಖಲಾಯಿತು. ಹೋರಾಟದ ಸೈನ್ಯ ಬೆಳವಣಿಗೆ ಕೋಟೆಗೆ ಮುತ್ತಿಗೆ ಹಾಕಿದ ಮಹಾರಾಜರೇ. ಸರದಾರರೇ, ಬಸವಪ್ರಭುಗಳೇ, ನಡೆಯಿರಿ. 4 ಕಡೆಯಿಂದ ಬಾಗಿಲುಗಳನ್ನು ಭದ್ರಗೊಳಿಸಿ ಅಲ್ಲೆಲ್ಲಿಯ ಸೈನ್ಯವು ಕಾವಲಿರಿ. ಮುಖ್ಯ ದ್ವಾರದ ಬಳಿಗೆ ಸ್ವತಃ ನಾವೇ ಬರುತ್ತೇವೆ. ಹೇಳಿ, ಎದ್ದರಿ. ಜೈ ವೀರಭದ್ರ. ಕುಮಾರ ನಾಗಭೂಷಣನ ಯೋಗಕ್ಷೇಮದೊಂದಿಗೆ ನಾವು ಸೈನ್ಯ ಅರಮನೆಯಲ್ಲಿರಲು. ಜೈ ವೀರಭದ್ರ. ಹರ 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 ಮಹಾದೇವ. ಹರ ಹರ ಹರ. ಎಳೆ ಬಂಡನೆ ಮಾನವತೆಯನ್ನು ತೊರೆದು ದಾನವ ಗುರುವನ್ನು ಪ್ರದರ್ಶಿಸಲು ಹೊರಟ ಮೂಢರಾದ ನೀನು ಸ್ಮರಿಸುವ ಆ ನಿನ್ನ ತಾಯಿಯನ್ನು ಮುಗಿಯಿತು. ನಿನ್ನ ಭೂಮಿಯಲ್ಲ ಹೋಗುವುದು ಇನ್ನು ಮೇಲೆ ನಿನ್ನ ಪ್ರಾಣ. ಕುಮಾರನೇ, ಗೋವುಗಳನ್ನು ಬಿಡಿಸಲು ಹೆಂಡತಿಯನ್ನು ಕಳುಹಿಸಿ ಅರಮನೆಯಲ್ಲಿ ಅಡಗಿಕೊಳ್ಳುತ್ತಿರುವ ನೀನು ನನ್ನ ಪ್ರಾಣ ತೆಗೆಯುವುದೇ? ಮೊದಲು ನಿನ್ನ ಪ್ರಾಣವನ್ನು ಉಳಿಸಿಕೊಳ್ಳುವ ವಿಚಾರ. ನನಗೆ ಪ್ರಾಣ ಬೆದರಿಕೆ ಹಾಕುವ ಸ್ವಾಗತ. ಕನ್ನಡ ನಾಡಿನಲ್ಲಿ ಗಂಡು ಹೆಣ್ಣುಗಳೆಲ್ಲರೂ ವಿದ್ಯೋತ್ಸಾಹವನ್ನು ಹೊಂದಿರುವರೆಲ್ಲರೂ ನಿನ್ನಂತ ಮೂರ್ಖರಿಗೆ ಪಾಠ ಕಲಿಸಲು ಆ ಸ್ತ್ರೀ ಸೈನ್ಯದ ಪ್ರಯೋಗ. ಈಗಿಷ್ಟು ಕಂಠ ಹರಿದುಕೊಳ್ಳುವ ನಿನ್ನ ಶೌರ್ಯ ಆ ಎಲ್ಲರಿಗಿತ್ತು. ಬರೀ ಮಾತಿನಿಂದ ಏನು ಪ್ರಯೋಜನ? ಎತ್ತರಾಗೂ ಇದ್ದಕ್ಕೆ ಅಧಿಕವಾದ ತಂಜಾವೂರನ್ನು ಅರಕ್ಷಣೆಯಲ್ಲಿ ಅರೆದು ಗಾಳಿಗೆ ತೂರಿದ ನನ್ನ ಮುಂದೆ ಈ ಬೆಳವಣಿಗೆಯ ಚಿಕ್ಕ ಕೋಟೆ ಅವಶೇಷ ಕಂಡುಕೊಳ್ಳುವುದಕ್ಕೆ ಮಾತು ಬಿಟ್ಟು ಯುದ್ಧಕ್ಕೆ ಸಿದ್ಧ. ಜೈ ಭವಾನಿ. ಜೈ ಭವಾನಿ. ಜೈ ಭವಾನಿ. ಆಗ ಮೋಸಪ್ರಭಯಿನ ಮರಾಠರಿಂದ ದೊರೆಗೆ ಮಾರಣಾಂತಿಕ ಗಾಯವಾಗಿದೆ. ರಾಜ ನೆಲಕ್ಕುರುಳಿದಾಗ ಸಖೂಜಿ ಖಡ್ಗದಿಂದ ರಾಜನನ್ನು ಇರಿಯುವ ಆತುರತೆಯಲ್ಲಿದ್ದಾಗ ಕೆಳಗಡೆಯ ಸರದಾರ ಹಾಗೂ ಮಲ್ಲಪ್ಪ ಅಡ್ಡಲಾಗಿ ಬಂದು ಅನಾಹುತ ತಪ್ಪಿಸಿ ಸಖೂಜಿಯಲ್ಲಿ ಯುದ್ಧಕ್ಕೆ ತೊಡಗಿದರು. ಕೆಳಗಡೆಯ ಸೈನಿಕರು ಕಂಗಾಲಾಗಿ ರಾಣಿಗೆ ತಿಳಿಸಿದಾಗ ಸುತ್ತಿದ್ದ ಮಲ್ಲಪ್ಪ ರಣರಂಗಕ್ಕೆ ಧಾವಿಸಿ
ಅಣ್ಣೆ ಹೆಣ್ಣಾಗಿ ನನ್ನ ಬಗ್ಗೆ ವಿಚಾರಿಸುತ್ತಾ ಕಾಣ್ತೀನಿ. ನೀನು ಸ್ವಾದಿಯ ವೀರ ಧರಣಿಗೆ ಕುಳಿತು ಛಾತ್ರ ತೇಜಸ್ಸನ್ನು ಪಡೆದವರು. ರಾಜನುಳಿಗಾಗಿ ಹೋರಾಡಿ ಕೊಂದನೆಯಲ್ಲಿರುವ ವೀರನ ಧರ್ಮಪತ್ನಿ, ನಾಡಿನ ಮಹಾರಾಣಿ. ಕಾರಣ ವಿಚಾರಿಸಬೇಡ, ಏನು ಎತ್ತಿಕೋ ಈ ನನ್ನ ಕೈ ಕತ್ತಿಯನ್ನು, ಹಾರಿಸು ವೈರಿಗಳ ರುಂಡವನ್ನು, ರಕ್ಷಿಸು ಬೆಳವಣಿಗೆಯನ್ನು, ನನ್ನ ಪ್ರಜೆಗಳನ್ನು. ನಾನು ಅದನ್ನು ನಾವು ಇಷ್ಟೊಂದು ನೋವಿನಿಂದ ಬಳ್ಳಾಡ್ತಿದ್ರು ಸಹ ಪ್ರಜೆಗಳನ್ನು ರಕ್ಷಣೆ ಮಾಡಲಿಕ್ಕೆ ಎಂಬುದನ್ನು ಉಚ್ಚರಿಸುತ್ತಿರುವ ತಮ್ಮಂತವನ್ನು ಪಟ್ಟಿಯನ್ನಾಗಿ ನಮ್ಮ ದೊರೆಗಳ ಹೃದಯ ವೈಶಾಲ್ಯತೆ ಅರಿತುಕೊಳ್ಳಲಾಗಿ ಸ್ನೇಹ ಜಾತಿಗಳನ್ನು ಅವನಿಗೆ ತಳ್ಳಿದ್ದೀರ. ಮೂಢರೇ, ಪತಿಯ ಪ್ರತಿರೂಪವಾಗಿ ನಾವು ಇನ್ನೂ ಬದುಕಿರುವಾಗ ನಿಮ್ಮ ಮಾಟ ಏನೂ ನಡೆಯಲಾರದು. ಧೈರ್ಯಕ್ಕೆ ಮುಂದೆ ಬನ್ನಿ. ನನ್ನ ಪತಿದೇವರ ಕೈ ಖಡ್ಗವನ್ನು ತೋರುವುದನ್ನು ಹೆಚ್ಚುತ್ತಿರುವಾಗ ಯಾವ ಭಯವೂ ನನಗಿಲ್ಲದಾಗಿದೆ. ನಿಮ್ಮ ರುಂಡ ಹುಣ್ಣುಗಳನ್ನು ಚೆಂಡಾಡಿ ಅವರ ದೇವತೆಗೆ ಆಹುತಿ ಕೊಡುತ್ತೇನೆ. ನಾವು ನಂಬಿದ ವೀರಭದ್ರ ಸ್ವಾಮಿಗಳನ್ನು ರಕ್ಷಿಸುತ್ತಾರೆ. ಕನ್ನಡ ಮಾತೆಯ ಸೇವೆ ಮಾಡುವ ಭಾಗ್ಯ ನನ್ನದು ಮುಗಿಯಿತೆಂದು ತೋರುತ್ತದೆ. ನೀನು ನನ್ನ ಯೋಜನೆಯನ್ನು ಬಿಟ್ಟು ನೀನು ಯುದ್ಧ ಸನ್ನದ್ಧರಾಗು. ನನಗೆ ಆ ಗುರುಗಳ ಪಾದೋದಕವನ್ನು ಕೊಟ್ಟು ಬಿಡಿ. ಮೊದಲವರ ಮನೆಗೆ ಹೋಗಿ ವೀರಭದ್ರ
ಕಂಡಿಟ್ಟದ್ದನ್ನು ದಕ್ಕಿಸಿಕೊಂಡು ನಡೆಯುತ್ತಿರುವ ದೊಡ್ಡ ದೊಡ್ಡ ಸಂಸ್ಥಾನಿಕರನ್ನು ಶಬ್ದ ಪ್ರಚಂಡರನ್ನು 5 ನಿಮಿಷದಲ್ಲಿ ಉಳಿಸಿ ಪರಿಗಣಿಸಿಕೊಂಡ ಇಂಥದರಲ್ಲಿ ಒಂದು ಚಿಕ್ಕ ಸಂಸ್ಥಾನ ನಮಗೆ ಎದುರಾಗಿ ನಿಂತಿದ್ದಾರೆ. ಅದರಲ್ಲಿಯೂ ಒಬ್ಬ ಮೊದಲಿದ್ದ ಈ ಸಂತ ಛತ್ರಪತಿಗಳಿಗೆ ಮುಚ್ಚಿದರೆ ರಾಜಿ ಮುಂದೆಯೂ ನನ್ನ ತಲೆ ಸುತ್ತಾಗಿದೆ. ಹಾನಿಗಾಗಿ ನಾವು ಬೆಳವಣಿಗೆಗಳ ಆಕಾರವನ್ನು ಹಿಡಿದು ತಂದದ್ದು, ಆಗಲೂ ನಾವು ನಿರಾಶರಾದ್ದು, ಮುಂದೆ ಬೆಳವಣಿಗೆ ಮೇಲೆ ಮುತ್ತಿಗೆ ಹಾಕಿ ಸೋಲನ್ನು ಅನುಭವಿಸಿದ್ದು. ಈ ಎಲ್ಲ ನಿಜ ವೃತ್ತಾಂತ ಶಿವಪ್ರಭುವೇ ಸೇರಿದರೆ ಪರೀಕ್ಷೆಯನ್ನು ಪುಚ್ಛೀಕರಿಸಿ ಎದುರಾಗಿ ಬಂದ ವೈರಿಗಳ ಶಿರಸ್ಸಿನಲ್ಲಿ ಶಿಷ್ಟಾಚಾರದಿಂದ ಪ್ರೀತಿ ಅನುಕಂಪಗಳಿಂದ ಸ್ನೇಹ ಬಯಸುವ ಬಂಧುಗಳಿಗೆ ದ್ರೋಹ ಮಾಡಿ ಅವರ ವೈರತ್ವ ಕಟ್ಟಿಕೊಳ್ಳುವುದಕ್ಕೆಲ್ಲ ದಕ್ಷಿಣದ ಚಿಕ್ಕ ಪ್ರಭುಗಳು ಪದೇ ಪದೇ ಹೇಳಿದ ಮಾತು ನನ್ನನ್ನೀಗ ಚುಚ್ಚುತ್ತದೆ. ಅನಾಯಾಸವಾಗಿ ಮೇಯುತ್ತಿರುವ ದನಕರುಗಳನ್ನು ಹಿಂಸಿಸಲು ಆದೇಶಿಸಿದ್ರಿ. ಸನ್ಮಾನ ಗೋಲಿಯನ್ನು ನೀಡಲು ಬಂದ ರಾಜದೂತನನ್ನು ಅವಮಾನಿಸಿದ್ರಿ. ಈ ಎಲ್ಲ ನಿಜ ವೃತ್ತಾಂತ ಗಂಡನನ್ನು ಕಳೆದುಕೊಂಡಾಗೆ ಒಂದು ಚಿಕ್ಕ ಹಾವಿನಂತೆ ಸಂರಕ್ಷಿಸುವ ರಾಜನನ್ನೇ ಕಳೆದುಕೊಂಡ ಪ್ರಜೆಗಳು ರೆಕ್ಕೆ ಮುರಿದ ಹಕ್ಕಿಯಂತೆ ಇದೇ ಸಂದರ್ಭ ಮಾಡಿಕೊಂಡು ಚಾಕಚಕ್ಯತೆಯಿಂದ ಮುತ್ತಿಗೆ ಹಾಕೋಣ. ಹಾಕುವುದು, ಸೋಲನ್ನು ಅನುಭವಿಸುವುದು ಸರಿಯಾದ ವಿಚಾರವಲ್ಲ. ಕುತಂತ್ರ ಮಾಡಿ ಆದರೂ ಕೋಟೆಗೆ ಲಗ್ಗಿಟ್ಟು ಯಶಸ್ವಿಯಾಗಲೇಬೇಕು. ಶಿವಪ್ರಭುಗಳಿಂದ ಯಾಕೆ ಏನು ಎಂಬ ಪ್ರಶ್ನೆಗಳು ನಾವಿಲ್ಲಿ ಬಿಡಾಯಿಕರ ಆರೋಗ್ಯ ಆತಂಕಗಳನ್ನು ಸರಿಪಡಿಸುತ್ತಾ ಶಾಂತ ರೀತಿಯಿಂದ ಸೈನ್ಯ ಸಾಗಲಿ ಎಂಬ ಉದ್ದೇಶ ಹೊತ್ತ ಪ್ರಭುಗಳು ವಿಳಂಬಕ್ಕೆ ಕಾರಣಕ್ಕೆ ಇಲ್ಲ. ಇನ್ನೆಷ್ಟು ದಿನ ಹೀಗೆ ಹೋಗುವುದು? ಇದಕ್ಕೇನಾದರೂ ಒಂದು ಗತಿ ಕಾಣಿಸಲಿಕ್ಕೇ ಬೇಕು. ಅಂದರೆ ಬೆಳವಣಿಗೆಯ ಕೋಟೆ ನಾಶ ಹೊಂದಲೇಬೇಕು. ಮಲ್ಲಮ್ಮರು ಸಾಲು ಅರಸುಮರಿತನದ ರಾಜಕುಮಾರಿಯಂತೆ ಪ್ರತಿಯು ಮಾರಣಾಂತಿಕವಾಗಿ ರಣಭೂಮಿಯಲ್ಲಿ ಬಿದ್ದಿದ್ದರೂ ಕೂಡ ಚಿಂತಿಸದೆ ಕಣ್ಣಿರದೆ ತಾನು ಸ್ತ್ರೀ ಎನ್ನುವುದನ್ನೇ ಮರೆತು ಅಲ್ಲಿಯ ಕೈ ಕಟಕವನ್ನು ಹಿಡಿದು ಹೋರಾಡುವುದನ್ನು ನೋಡಿದರೆ ಈ ಕೋಟೆಯನ್ನು ವಶಪಡಿಸಿಕೊಳ್ಳುವುದು ನಾಳಿನ ದಿನವೇ ಮೊದಲಿರುವ ಒಂದು ಸೈನ್ಯದ ಗುಂಪಿಗೆ ಆದೇಶ ಮಾಡಿ ನಾಳಿನ ದಿನವೇ ಬೆಳವಣಿಗೆಯ ಕೋಟೆಗೆ ಮುತ್ತಿಗೆ ಹಾಕಿ ಈ ಕಣ್ಣನ್ನು ಕುರಿಗಳನ್ನು ಸದಬಿಡಿದು ಅನಾಥ ಕ್ಷೇತ್ರ ಜಯಸ್ಸಿನ ಅರಿವನ್ನು ಅವರಿಗೆ ಮಾಡಿಕೊಡೋಣ. ರಾಜ್ಯ ಮುಂದಿನ ಊರಿಗೆ ಹೋಗೋಣ. ಯುದ್ಧಕ್ಕಾಗಿ ತೋಪುಕಾಣಿಗಳನ್ನು ಬಳಸಿದರೆ ಈ ಕೋಟೆ ತತ್ತರಿಸಬಹುದು ಎಂಬುದು ಛತ್ರಪತಿಗಳ ಪರವಾನಗಿಯನ್ನು ಪಡೆಯಬೇಕು. ನಡೆದ ವಿಷಯ ಯುದ್ಧದ ಕಾರಣಗಳೇ ಅವರಿಗೆ ಗೊತ್ತಿಲ್ಲ ಅಂದ ಮೇಲೆ ಕೇಳುವುದು ಅದಕ್ಕೆ ಉಪಾಯ ಮಾಡೋಣ. ರಾಮ್ಜಿ, ಪ್ರಭುಗಳ ಮುಂದೆ ಈ ವಿಷಯ ವ್ಯತಿರಿಕ್ತವಾಗುವುದು ಅಂದರೆ ನಮ್ಮಿಬ್ಬರಿಗೆ ಉಳಿದಾಗ ಪ್ರಭುಗಳ ಮುಂದೆ ನಾವು ಹೇಗೆ ಹೇಳಬೇಕು ಗೊತ್ತೇ? ನಾವು ಶಾಂತತೆಯಿಂದ ನಮ್ಮ ಬಿಡಾರದಲ್ಲಿದ್ದಾಗ ಮೇಯಲು ಹೋದ ನಮ್ಮ ದನಕರುಗಳನ್ನು ಬೆಳವಣಿಗೆಯವರು ತಾವಾಗಿಯೇ ಹೊಡೆದುಕೊಂಡು ಹೋಗಿ ಕಾಲು ಕೆದರಿ ನಮ್ಮ ಮೇಲೇರಿ ಬಂದರು. ಹಿಂದೂ ಧರ್ಮದ ರಕ್ಷಕ ಛತ್ರಪತಿಗಳು ತಮ್ಮ ಗಡಿಗೆ ದಯಮಾಡಿಸಿದ್ದಾರೆ, ಹೊರತು ಕ್ಷಮಾಪಣೆ ಕೇಳಲಿ ಎಂದು ಸೂಚಿಸಿದರೂ ಸಹ ನಮ್ಮೊಂದಿಗೆ ಸಮರ ಸನ್ನಹದಲ್ಲಿ ತೊಡಗಿದರು. ಆ ಕಾರಣದಿಂದ ಚಿಕ್ಕ ಸಂಸ್ಥಾನಿಕರಾದ ಇವರೇನು ಮಹಾ ಎಂದು ತಮ್ಮ ಅವಧಾನಿಗೆ ತರದೆ ನಾವೇ ಸದೆ ಬಡಿಯುತ್ತಿದ್ದೇವೆ ಎನ್ನುವುದೇ ನಮ್ಮೆಲ್ಲರ ಮೂಲ ಮಂತ್ರವಾಗಬೇಕು. ಇದೇ ವಿಷಯ ಸ್ವಪ್ರಭುಗಳಿಗೆ ಸತ್ಯವಿರಿಸಬೇಕು. ಸತ್ಯಾಂಶ ಮುಚ್ಚಿಟ್ಟು ಈ ರೀತಿ ಕಿತ್ತರಿಸಿದ್ದಾದರೆ ಮಾತ್ರ ಸ್ವಪ್ರಭುಗಳಿಂದ ನಮಗೆ ಸಹಾಯವಾಗಬಹುದು. ಕುತಂತ್ರ ಮಾಡಿ ಅವರ ಕೋಟೆಗೆ ಲಗ್ಗೆಟ್ಟು ಯಶಸ್ವಿಯಾಗಲೇಬೇಕು.
ಶಿವಪ್ರಭುಗಳಿಂದ ಯಾಕೆ ಏನು ಅನ್ನೋ ಪ್ರಶ್ನೆ ಉಳಿದಕ್ಕೆ ಮುನ್ನವೇ ನಾವು ಇಲ್ಲಿಂದ ಮುಂದಿನ ಪ್ರಯಾಣ ಆರಂಭಿಸುತ್ತೇವೆ. ಮುಕ್ತ ಕೂಡದು ವಿಷಯ ಮುಕ್ತಿದರು ನಾನು ಇದೀಗ ಹೇಳಿದಂತೆ ವ್ಯತಿರಿಕ್ತವಾಗಿ ಮುಟ್ಟಬೇಕು. ನೆನಪಿರಲಿ, ನಡೆಯಿರಿ. ಮಹಾರಾಣಿಯವರಿಗೆ ಜಯವಾಗಲಿ. ಬಂದ ಕಾರಣವೇನು? ಗುರುಗಳ ಆಗಮನವಾಗಿದೆ. ಅವರನ್ನು ಒಳಗೆ ಕರೆತಂದೆ. ಕೂಲಿಯ ಬೈಯಪ್ಪ ದೇಸಾಯಿ ಸಿಜಿಹಳ್ಳಿಯ ವೀರಪ್ಪನವರಿಗೆ ತಮ್ಮ ಸೈನ್ಯದೊಂದಿಗೆ ಬರಲು ತಿಳಿಸಿದ್ದಾರೆ. ಇನ್ನು ನಾವಿಲ್ಲಿ ಕಟ್ಟೆಚ್ಚರಿಕೆಯಿಂದ ಸಂಘಟನೆಯನ್ನು ಮಾಡಿಕೊಂಡು ಮುಂದೆ ಬಸವಪ್ಪಗಳೇ ಸರದಾರರು ತಮ್ಮ ಮೇಲೆ ಹೆಚ್ಚಿನ ಜವಾಬ್ದಾರಿ. ಗುರುಗಳೇ, ಈ ನಿಮ್ಮ ಶಿಷ್ಯನ ಮೇಲೆ ನಿಮಗೆ ಅನುಮಾನವೇ? ಈ ನಾಡಿನ ಹುಲಿಯಲ್ಲಿ ಹೊರಲಾಗಿ ವ್ಯಕ್ತಿಗೊಂಡ ಈ ಶರೀರ ಶತ್ರುಗಳನ್ನು ಕುಂಡಲಿಸಿ ಕಾವಾಡಲು ಸಿದ್ಧವಾಗಿ ನಿಂತಿದೆ. ಮಹಾರಾಣಿಯವರ ಪರಿಗಾಗ್ತಾ ಇಟ್ಟಿದ್ದೇವೆ. ಹುಕುಂದಲ್ಲಿ ಒಂದೇ ತರ ಆ ಮತ್ತನ ಮಾತನ್ನು ಮರದ ಸೆರೆಯಲ್ಲಿ ಬರುವಂತೆ ಮಾಡುವೆವು. ಹೋರಾಟಕಾರವನ್ನು ಸೇರಿ ಜೋಗಿ ಬೆಳಗಿಸುವ ಮಿಂಚಿನಿಂದ ರಂಗರಂಗದಲ್ಲಿ ಮಿಂಚಿ ಈ ಕರ್ನಾಟಕದ ಕ್ಷಾತ್ರ ತೇಜಸ್ಸನ್ನು ಆ ನನ್ನ ತೋರಿಸಬೇಕು. ಬೆಳವಣಿಗೆ ಸಮಸ್ತ ಸೈನ್ಯವೆಲ್ಲ ಒಗ್ಗಟ್ಟಾಗಿ ನಿಲ್ಲಲಿ. ಕನ್ನಡ ತಮಿಳಿನ ಕೆಚ್ಚನಿಗೆ ಮರಾಠರ ಎದೆಯು ತನ್ನಡಿಸಿ ಹೋಗಲಿ. ಕನ್ನಡಿಗರ ಆರ್ಭಟದ ಗರ್ಜನೆಗೆ ವೈರಿಗಳ ಚೇಷ್ಟಾರ ಮುಗಿಲು ಮುಟ್ಟಲಿ. ಅವರಿವರನ್ನು ಜಯಿಸಿ ಅದೇ ನಾವೇ ಎಂಬ ಶಿವಾಜಿಯ ವಿಜಯದ ಮೊದ ಎಂದು ಅಜ್ಞಾನ ಹೊಡೆದೊಡಲಿ. ಹಿಂದೂ ಧರ್ಮ ರಕ್ಷಕನೆಂಬ ಅಭಿಮಾನದಿಂದ ಸತ್ಕರಿಸ ಹೋದ ಕನ್ನಡಿಗರಿಗೆ ಅವಮಾನ ಮಾಡಿದ ಆ ಮರಾಠನಿಗೆ ಕನ್ನಡ ಕತ್ತಿಯು ಝಳಪಿಸುವ ಚಮತ್ಕಾರ ಕಂಡುಪಟ್ಟರೆ ತಪ್ಪದೆ ಎಚ್ಚರಿಕೆ ಗಟ್ಟಿ ಮಾಡುತ್ತಾರೆ. ಬೆಳವಣಿ ನಮ್ಮದು. ನಮ್ಮ ದೇಹದಲ್ಲಿ ಹನಿ ರಕ್ತವಿರುವವರೆಗೂ ನಮ್ಮ ರಾಜ್ಯವನ್ನು ನಮ್ಮಿಂದ ಕಿತ್ತುಕೊಳ್ಳಲಾರದು. ನಾವು ನಮ್ಮ ಹೀಗಾಗಿ ತಮ್ಮ ಯಶಸ್ಸಿಗಾಗಿ ನಮ್ಮ ದೇಹದಲ್ಲಿ ಹನಿ ರಕ್ತವಿರುವವರೆಗೂ ಹೋರಾಡುತ್ತೇವೆ. ಶಾಂತತಾ ಪ್ರಿಯರಾದ ಕನ್ನಡಿಗರನ್ನು ಕೆರಿಸಿರುವುದಲ್ಲದೆ ಮೋಸ ಮಾಡಿ ಅನ್ಯಾಯದಿಂದ ನಮ್ಮ ದೊರೆಗಳನ್ನು ಬಲಿ ತೆಗೆದುಕೊಂಡ ಆ ಕೂಪಮಂಡಕರನ್ನು ಮರಣ ಸೇವೆಯಲ್ಲಿ ಬರುವಂತೆ ಮಾಡುತ್ತೇವೆ. ಕನ್ನಡ ಮಾತೆಯು ಮತ್ತೊಬ್ಬರ ದಾಸಿಯಾಗುವಳೆಂದು ತಿಳಿದು ರಣಹೇಡಿಗಳಂತೆ ಸುಮ್ಮನೆ ಕೂಡುವ ಕೂಪಮಂಡಕರು ನಾವಲ್ಲವೆಂಬುದನ್ನು ಆ ಮಧಾಂತರಿಗೆ ಮನವರಿಕೆ ಮಾಡಿಕೊಡುತ್ತೇವೆ. ಕಾರಣ ತಾವುಗಳು ಯುವರಾಜನ ರಕ್ಷಣೆಯೊಂದಿಗೆ ಅರಮನೆಯಲ್ಲಿರಬೇಕೆಂದು ವಿನಂತಿಸಿಕೊಳ್ಳುತ್ತೇವೆ. ಪ್ರೇಮಗಳನ್ನು ನಾವು ಆದರಿಸುತ್ತೇವೆ. ತಮ್ಮಂತ ಸೂರ ನಾಯಕರ ಬೆಳವಣಿಗೆ ಇರುವವರೆಗೂ ನಾಡ ತಾಯಿಗೆ ದಾಸ್ಯತ್ವದ ಭಯವಿಲ್ಲ, ಅಭಿಮಾನಕ್ಕೆ ಶಕ್ತಿಯಿಲ್ಲ. ಕನ್ನಡ ಮಾತೆಯ ಸ್ತನಪಾನ ಮಾಡುವ ದೇಹ ಹೆಣ್ಣಿರಲಿ ಗಂಡಿರಲಿ ಜನ್ಮ ಭೂಮಿಯ ಋಣ ತೀರಿಸಲೇಬೇಕು. ಆ ಕಾರಣ ನಾನು ಸ್ತ್ರೀ ಸೈನ್ಯದ ಮುಖಂಡರನ್ನು ವಹಿಸಿಕೊಂಡು ಬೇರೊಂದು ಮಾರ್ಗವಾಗಿ ಬರುತ್ತೇನೆ. ಚಿಂತಿಸುವ ಭಯವಿಲ್ಲ. ಕುಮಾರ ನಾಗಭೂಷಣನ ಜವಾಬ್ದಾರಿಯನ್ನು ಅದಕ್ಕಿಂತೆ ಹೇಗೆ ಸದಾ ಮೋಸ ಮಾಡುವುದರಲ್ಲಿ ಮಹಾ ಮೇಧಾವಿಗಳಾಗಿರುವ ಮರಾಠಗರಿಂದ ಎತ್ತರದಿಂದ ನಡೆದು ಜಯದ ಮಾಲೆಯನ್ನು ಧರಿಸಿಕೊಂಡು ಹರ್ಷೋದ್ಧಾರದೊಂದಿಗೆ ತಾವುಗಳು ಬರುವ ಮಾರ್ಗವನ್ನೇ ನಾವು ನಿರೀಕ್ಷಿಸುತ್ತೇವೆ. ತಾಯಿ, ಈ ಸೈನ್ಯ ಭಕ್ತಿಯರೆಲ್ಲ ಸಿದ್ಧರಾಗಿದ್ದಾರೆ. ಯುದ್ಧಕ್ಕಾಗಿ ತಯಾರಾಗಿದ್ದಾರೆ. ನಿಮ್ಮ ಪಟ್ಟಿಗೋಗದ ದುಃಖವನ್ನು ನೀವು ಮರೆಮಾಚಿ ಈ
ಕೊಂಡಾಡಿದರೂ ಕಡಿಮೆ ಸರಿ. ನಿನ್ನ ಪರಿಶ್ರಮದ ಫಲವಾಗಿ ಈ ಸ್ತ್ರೀ ಸೈನ್ಯ ನಮ್ಮ ನಾಡಿಗಷ್ಟೇ ಇಲ್ಲ, ಜಗತ್ತಿಗೆ ಮಾದರಿಯಾಗಲಿ. ಯಾವ ಜನ್ಮದ ಪುಣ್ಯವೋ ಏನು, ನೀನು ನನಗೆ ಜೊತೆಗಾರನಾಗಿ ಸಿಕ್ಕಿರುವೆ. ನಿಮ್ಮಂತಹ ವೀರ ವನಿತೆಯರ ಪ್ರೇಮ, ಆತ್ಮವಿಶ್ವಾಸದ ಬಲ ನಮ್ಮೊಂದಿಗಿರುವಾಗ ಜಯದ ಮಾಲೆಗಾಗಿ ನಾವು ಚಿಂತಿಸುವ ಅಗತ್ಯವಿಲ್ಲ. ಶತ್ರುಗಳನ್ನು ಸಂಹರಿಸಿ ವಿಜಯ ಪತಾಕೆ ಹಾರಿಸುವಲ್ಲಿ ರಣದೇವತೆಯು ನಮ್ಮೆಲ್ಲರಿಗೂ ನಮ್ಮ ಚೈತನ್ಯವನ್ನು. ತಾಯಿ ಪಾರ್ವತಿಯ ರಕ್ಷಣೆಗಾಗಿ ತಂದೆ ಪರಶುವಿನ ಆತ್ಮೀಯತೆ ರೌದ್ರ ಅವತಾರ ತಾಳಿ ದಕ್ಷನನ್ನು ಶಿಕ್ಷಿಸಿದ ವೀರ ಭಕ್ತರ ಕೃಪಾಕಟಾಕ್ಷದ ಭದ್ರ ಕೌಶ ನಮ್ಮ ಮೇಲಿರುವಾಗ ಚಿಂತಿಸುವ ಅಗತ್ಯವಿಲ್ಲ. ಎಂಥ ವೈಪರೀತ್ಯ ಪರಿಸ್ಥಿತಿ ಎದುರಾದರೂ ಸಹ ಚಿತ್ತ ಚಮತ್ಕಾರಕ್ಕೆ ಆಸ್ಪದ ಕೊಡದೆ ಮುನ್ನುಗ್ಗಿ. ಶುದ್ಧಾತ್ಮನಾದ ಕನ್ನಡಿಗರಲ್ಲಿ ಸ್ವಾಮಿದ್ರೋಹದ ಬೀಜ ನಾಟಲಾಗುತ್ತಾನೆ. ರಣಕಂಕಣಧಾರಿಯಾಗಿ ಹರದಲ್ಲಿ ಶಸ್ತ್ರ ಧರಿಸಿಕೊಂಡು ಆ ವೈರಿಗಳ ಯುದ್ಧಗಳನ್ನು ಚೆಂಡಾಡು ಒಂದೇ ಗೊತ್ತು ಈ ಕನ್ನಡದ ಬಂಡರು. ಮುಂದಿಟ್ಟ ಹರಿಯನ್ನು ಹಿಂದಿದರೆ ಈಗ ಹಠ ಸಾಧಿಸಿ ಆ ಮರಾಠಿಗಳನ್ನು ಓಡಿಸುವುದೊಂದೇ ಈಗ ನಮ್ಮ ಮುಂದಿರುವ ಗುರಿ. ಎಲ್ಲರನ್ನು ಗೆದ್ದೆವೆಂಬ ಅಹಂಕಾರ ಶಕ್ತಿಗಳಿಗೆ ನಮ್ಮ ಕನ್ನಡದ ಕೈ ಕತ್ತಲಸಿಯನ್ನು ತೋರಿಸಿ ರಾಜನಿಷ್ಠೆಯನ್ನು ಮುಟ್ಟಿ ಕನ್ನಡದ ಧ್ವಜಪತಾಕೆಯನ್ನು ಅಚಂದ್ರಾರ್ಥವಾಗಿ ಬೆಳವಲ್ಲ ಕೋಟೆ ಮೇಲೆ ನಡೆಯುವಂತೆ ಮಾಡುವುದೇ ನಮ್ಮದೇ ಈಗ ಕರ್ತವ್ಯ. ಮಕ್ಕಳನ್ನು ಪಡೆದ ನೀನೇ ಧನ್ಯ. ಕೋಟೆಯನ್ನು ಪುನಃ ಭದ್ರಪಡಿಸಿ ಪ್ರಜೆಗಳಿಗಾದ ಕುಂದುಕೊರತೆಯನ್ನು ಸರಿಪಡಿಸಿ ಸ್ವಾಮಿನಿಷ್ಠ ಬಸವ ಪ್ರಭುವಿನ ಆಜ್ಞೆಯೇ ರಾಜಾಜ್ಞೆ ಎಂದು ತಿಳಿದು ಮುನ್ನುಗ್ಗಿರಿ. ನಾಳೆ ಬೆಳಗಾಗುವುದಾಗಿ ಮರಾಠ ಶಕ್ತಿಗಳಿಗೆ ನನ್ನ ಸಂಕಮೃಷಿಯನ್ನು ತೋರಿಸಿ ಎಡಮಾರ್ಗವಾಗಿ ನನ್ನೆಲ್ಲ ಸೈನ್ಯದೊಂದಿಗೆ ದಾಳಿ ಮಾಡಿ ಆ ಮರಾಠಿಗರ ಕಾಲಿಗೆ ಬುದ್ಧಿ ಹೇರಿಸುವೆ. ಉಳಿದು ಬಂದ ವೈರಿಗಳ ಶಿರಗಳನ್ನು ನನ್ನ ದೇವತೆಗೆ ಆಹುತಿ ಕೊಡುತ್ತೇನೆ. ತಾಯಿ, ಸಾಕಷ್ಟು ಜನ 5,000 ಜನ ನಾರಿಗರು ನಿನಗೆ ಯುದ್ಧಕ್ಕಾಗಿ ಸಹಾಯಕ್ಕಾಗಿ ಬಂದಿದ್ದಾರೆ. ಅವರು ಕಾಣುವ ಕನಸು ಒಂದೇ, ಶತ್ರುಗಳ ಸೊಂಡನ್ನು ಮುಟ್ಟಾಡಿ ಅವರ ರಕ್ತದ ಕುಳಿಯಲ್ಲಿ ಉತ್ಸಾಹದ ಸ್ನಾನವನ್ನು ಮಾಡುವಂತೆ ಅಪ್ಪಣೆಗಾಗಿ ಕಾಣುತ್ತೇನೆ ತಾಯಿ, ಅಪ್ಪಣೆಗಾಗಿ ಪರಮಾನಂದ ಬಂಧುಗಳು, ಈ ನಿಮ್ಮ ಸ್ವದೇಶಾಭಿಮಾನ ರಾಜನಿಷ್ಠೆಯ ಕಂಡು ಪತಿ ವಿಯೋಗ ದುಃಖ ಮಾಡಬಾರದು. ಮುಕ್ತಿ ಬರುತ್ತಿರುವ ನಿಮ್ಮ ಸ್ಫೂರ್ತಿಯನ್ನು ಕಂಡು ಯುದ್ಧೋತ್ಸಾಹ ಇಮ್ಮಡಿಯಾಯಿತು. ಇನ್ನೇಕೆ ಬಿಡಲು ಬಾರಿಸದೆ ರಣಧೇರಿ ಮೊದಲನೇ ರಣಧರೆ ಅರಿಗಳ ನಡುವಿನಾಗಿ ಯಾರೇ ಬಂದರೂ ಅರಿತು ಬಿಡಲು. ಬೆಳಗಾಗುವುದರೊಳಗೆ ಕೋಟಿಗೆಯನ್ನು ಮುತ್ತಿಗೆ ಹಾಕಿ ಮರಾಠನ ಪಕ್ಕ ಜಲಪಿಸಿ ಈ ಬೆಳವಣಿಯ ಕುರಿಗಳಿಗೆ ತೋರಿಸಲಿಕ್ಕೇ ಬೇಕು. ಸತತ 25 ದಿನಗಳು ಉಳಿದು ಮಾತುಗಳಾಗೇ ಉಳಿದವು. ಹಿಂದೂ ಪ್ರಭುತ್ವವನ್ನು ಸ್ಥಾಪಿಸಿದ ಛತ್ರಪತಿಯ ಬಲಗೈ ಬಂಧನಾದ ಈ ಸಮುದ್ರಿಯ ಕೋಪದ ಅವಧಿಯಲ್ಲಿ ಈ ಬೆಳವಣಿಯ ಮುಕ್ತ ಸಂಸ್ಥಾನ ಹತ್ತಿ ದಮದನೆ ಹುರಿದು ಹೋಗುವ ಇದ್ರ ಮೇಲೆ ಮರಾಠಿಗಳ ಯುದ್ಧ ಕೌಶಲ್ಯವನ್ನು ಸರ್ದಾರೆ, ನಿನ್ನೆ ನಾವು ವಿಳಂಬಕ್ಕೆ ಕಾರಣ ತಿಳಿದರು. ಅವರ ಮುಂದೆ ಪ್ರಸ್ತಾಪಿಸದೆ ಇಷ್ಟೇ ಹೇಳಿದ್ದು ಬಹಳ ಒಳ್ಳೆಯದು. ಅಂದರೆ ಆನಂದರಾಯರು ಛತ್ರಪತಿಗಳ ಮುಂದೆ ಈ ವಿಷಯ ಪ್ರಸ್ತಾಪಿಸಿರುತ್ತಾರೆ. ಅಂದರೆ ನಾವು ಇನ್ನೆರಡು ದಿನಗಳಲ್ಲಿ ಇಲ್ಲಿಂದ ಹೊರಡಲೇಬೇಕು. ಅಂದರೆ ಬೆಳವಣಿಯ ಕೋಟೆ ಕಾಲ್ಗಿಚ್ಚಿರುವ ಪಾದಿಯಲ್ಲಿ ಕಾರ್ಯವನ್ನು ಬರದಿಂದ ಸಾಧಿಸಿ ನಮಗೆದುರಾಗಿದ್ದ ಈ ಕನ್ನಡದ ಮರಾಠ ಛಾತ್ರ ತೇಜಸ್ಸಿನೊಂದಿಗೆ ವಿಜಯ ಪತಾಕೆಯನ್ನು ಹಾರಿಸಿ ನಮ್ಮ ನಾಡಿಗೆ ಹಿಂದಿರುಗೋಣ. ಈ ನಿಮ್ಮ ಕಾರ್ಯಕ್ಕೆ
ಭವಾನಿ ಯಶವಂತಿ ಕೊಡಲಿ ಎಂದು ಬೇಡಿಕೊಳ್ಳುತ್ತೇನೆ. ಹರ ಹರ ಮಹಾದೇವ, ಜೈ ಭವಾನಿ, ಜೈ ವೀರಭದ್ರ, ಜೈ ಭವಾನಿ, ಹರ 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 ಮಹಾದೇವ. ಇದೇ ಮರಾಠರ ಕುಂಡಿಗಳಿಗೆ ಕನ್ನಡದ ಕಲಿಗಳಿಗೆ ಸೌರ ಸಾಹಸಗಳಿಗೆ ಮಣ್ಣು ಮುಕ್ಕುವ ಕಾಲ ಬಂದಿದೆ. ಕನ್ನಡ ನೆಲದ ಬಲ್ಲ ಅರಿವು ನಿಮಗಾಗಬೇಕಾದ ಕಾಲವೀಗ ಕುಡಿದಿದೆ. ಕನ್ನಡಿಗರ ಆದರ ಶಿಕ್ಷೆಗಳನ್ನು ನಿರಾಕರಿಸಿ ಅನ್ಯಾಯದಿಂದ ಕೆಳಗೆತ್ತಿಸಿದ ನಿಮ್ಮ ರಕ್ತ ಕುಡಿಯುವವರು ನಮ್ಮ ಮನಸ್ಸಿಗೆ ಸಮಾಧಾನವಿಲ್ಲ. ಮಾತಿನ ಮಹಾವೀರನೇ, ಕೇವಲ ಮಾತನಾಡುವುದರಿಂದ ಏನು ಫಲ? ಕೈಯಲ್ಲಿ ಕತ್ತಿ ಹೀರು, ಈ ಕಟ್ಟುಗಲಿಯ ಕತ್ತಿಗೆ ಮನನುತ್ತರ ಕೊಡು. ಆಮೇಲೆ ನೋಡೋಣ ಯಾರು ರಕ್ತವನ್ನು ಯಾರು ಕುಡಿಯುತ್ತಾರೋ. ಮತ್ತ ಮರಾಠ ಹೊಸುವೆ, ಕನ್ನಡಿಗರು ಮಾತಿನ ಬಂಟರಲ್ಲ, ಎಂಟನೇ ಬಂಟರು. ಉನ್ಮತ್ತ ಮರಾಠರು, ಇನ್ನೂ ನಿಮಗೆ ಕೆಲ ಕಾಲ ಬಾಳಬೇಕೆಂಬ ಆಸೆ ಇದ್ದರೆ ಸುಮ್ಮನೆ ಹಿಂತಿರುಗಿರಿ, ವ್ಯಕ್ತವಾಗಿ ಬಾಳ ತೆಗೆದುಕೊಳ್ಳದಿರಿ. ಚೆನ್ನಾಗಿದೆ, ಚೆನ್ನಾಗಿ. ಸೋಲರಿಯದ ರಾಜರ ಸರ್ದಾರರಾಗಿರುವ ನಮಗೆ ಸಾವಿನ ಬೆದರಿಕೆ. ಬಾಯಿ ಬಳಿಕ ಉತ್ತರ ಕುಮಾರನೇ, ನೀಂತ ಪ್ರತಾಪಶಾಲಿಯಾಗಿದ್ದರೆ ಯಗುವಾಗಿ ನಿಂತು ಯುದ್ಧ ಮಾಡು. ಧೈರ್ಯವಿಲ್ಲದಿದ್ದರೆ ಸುಮ್ಮನೆ ಶರಣಾಗಿ ಶರಣು. ನಾನು ನಿನಗೆ ನಾನು ನಿನಗೆ ಶರಣಾಗಬೇಕು. ಶರಣ ಎಂಬ ಶಬ್ದ ನಿನ್ನ ಬಾಯಿಂದ ಹೊರಬೀಳುವುದಾಗಿ ನಿನ್ನ ಸುರಕ್ಷಣೆ ಮಾಡಿ ಆದಷ್ಟೋಡಿಸಲಾಗುತ್ತಿದ್ದವು. ಆದರೆ ಯುದ್ಧ ಸನ್ನದ್ಧನಾಗದವನನ್ನು ಕೊಲ್ಲುವುದು ಶಾಸ್ತ್ರ ಸಮ್ಮತವಲ್ಲವೆಂದು ನಿನ್ನನ್ನು ಬಿಟ್ಟಿದ್ದೇನೆ. ಸಿದ್ಧನಾಗುವುದಕ್ಕೆ ಈ ಕಡುಗಡೆಯ ಪರಾಕ್ರಮಕ್ಕೆ ಎದುರಾದು ಬಲಿಷ್ಠ ಮೊದಲನ್ನು ಮಾಡುವ ದೊಡ್ಡ ಯಾತ್ರೆಯಲ್ಲಿ ದಿಗ್ವಿಜಯ ಸಾಧಿಸಿ ನೀನಂತ ನರಕುಲಿಗಳನ್ನು ವಶರು ಹಾಕಿದ ನನ್ನ ಮುಂದೆ ನಿನ್ನ ಪರಾಕ್ರಮವೇ. ಮಾತು ಬಿಟ್ಟು ಯುದ್ಧಕ್ಕೆ ಸಿದ್ಧನಾಗು. ಮುಂದಿನ ಪಯಣದ ಸುಳಿವೇ ಸಿಗುತ್ತಿಲ್ಲ. ಯಾಕೆ? ನಮ್ಮ ಸೈನಿಕರೇನಾದರೂ ತೊಂದರೆ ಉಂಟಾಗಿದೆಯೇ ಅಥವಾ ಮುಂದಿನ ಪ್ರಯಾಣಕ್ಕೆ ಏನಾದರೂ ಕೊರತೆ ಉಂಟಾಗಿದೆಯೇ? ಮಹಾಪ್ರಭು, ಇನ್ನು 2 ದಿನಗಳಲ್ಲಿ ನಮ್ಮ ಪಯಣ ಮುಂದೆ ಸಾಗುವುದೆಂದು ನಿನ್ನೆಯಷ್ಟೇ ನಮಗೆ ಗೊತ್ತಾಯಿತು. ನಾವು ವಾಯುವಿಹಾರಕ್ಕೆಂದು ಹೋದಾಗ ರಾಮ್ಜಿಯವರಿಂದ ಈ ವಿಷಯ ನಮಗೆ ತಿಳಿದುಕೊಂಡಿದ್ದವು. ಸಂಸ್ಕೃತಿಯ ಬೀಡು, ಕೆಚ್ಚೆದೆಯ ಕಣಿಗಳ ವೀರನ ನಾಡು. ನಮಗಿಂತಲೂ 300 ವರ್ಷಗಳ ಮೊದಲೇ ಮುಸ್ಲಿಮರ ಹುಟ್ಟನ್ನಡಗಿಸಲು ಕಂಕಣಬದ್ಧರಾಗಿ ನಿಂತ ವಿಜಯನಗರ ಸಾಮ್ರಾಜ್ಯದ ಕನ್ನಡ ನಾಡು, ನುಡಿ, ನೆಲ ಜಲಗಳ ಸಂಸ್ಕೃತಿ ನಮಗೆ ಅತ್ಯಂತ ಪ್ರಿಯಕರವಾದದ್ದು. ಆದರೆ ಮಹಾರಾಜರೇ, ನಮ್ಮ ಈ ಪಯಣ ಮುಂದೆ ಸಾಗದಿರಲು ಕನ್ನಡಿಗರ ಕೈಚಳಕವೇನಾದರೂ ಇದೆಯೇ ಎಂಬ ಸಂಶಯ ನನಗೆ ನೇರ ಮಾಡುತ್ತಿದೆ. ನಾವು ಈ ವಿಷಯವಾಗಿ ರಾಮ್ಜಿಯವರನ್ನು ಕೇಳಿದಾಗ ಜಾರಿಗೆ ಉತ್ತರವನ್ನು ಕೊಟ್ಟು ಅಲ್ಲಿಂದ ಕಾಲು ತೆಗೆದನು. ಹಾಗಾಗಲಿಕ್ಕೆ ಸಾಧ್ಯವಿಲ್ಲ. ನಾವು
ಯವನರ ಸರ್ವನಾಶ ಮಾಡುವ ಪಣತೊಟ್ಟು ಹೋರಾಡುವಾಗ ಈ ಭಾಗದ ಹಿಂದೂ ಅರಸರು ಆದರ ಅಭಿಮಾನ ಮೆಚ್ಚುಗೆ ವ್ಯಕ್ತಪಡಿಸಿದರಲ್ಲದೆ ಸಂದರ್ಭ ಬಂದರೆ ನಮ್ಮೊಂದಿಗೆ ಹಸ್ತಲಾಭ ಮಾಡುವ ಭರವಸೆ ನೀಡಿದ್ದರು. ಏನಾದರೂ ಕುಹಕತನ ನಡೆದು ಅವಘಡ ಸಂಭವಿಸಿದರೆ ಬಲ್ಲವರಾರು. ಒಟ್ಟಾರೆಯಾಗಿ ನಮಗರಿಯದೆ ಏನೋ ನಿಗೂಢತೆ ನಡೆದಿದೆ ಎಂಬುದು ನನ್ನ ಅಭಿಪ್ರಾಯ ಮಹಾಪ್ರಭು. ಆಗುವುದಿಲ್ಲ, ಸಂದೇಹವೇ? ಯಾರಿದೆ? ಸರ್ದಾರ್ ಸಕೋಜಿಯನ್ನು ಬರಮಾಡೋದು. ಸರ್ದಾರ್ ಸಕೋಜಿಯವರು ಅತ್ಯಂತ ಶೂರ ವೀರ ಸೇನಾಧಿಪತಿಗಳು, ಅಷ್ಟೇ ಕೋಪಿಸ್ತರು ಮಹಾಪ್ರಭುಗಳು. ಸಕೋಜಿ, ಮುಂದಿನ ಪ್ರಯಾಣ ನೆರವೇರಬಹುದಲ್ಲವೇ? ಕಾರಣವೇನೆಂದು ಕೇಳಬಹುದೇ? ಅದು ಹೇಳಿ, ಪರವಾಗಿಲ್ಲ. ಮಹಾಪ್ರಭುಗಳು ಕ್ಷಮಿಸಬೇಕಾದಂತ ಪ್ರಮಾದವೇನು ನಡೆಯಿತು? ಮಹಾಪ್ರಭುಗಳು ಒಂದು ಚಿಕ್ಕ ಸಂಸ್ಥಾನವರು ಕಪ್ಪು ಕಾಣಿಕೆಗಳನ್ನು ಕೊಡಲು ಒಪ್ಪದೆ ನಮ್ಮ ಇಚ್ಛೆ ವಿರೋಧವಾಗಿ ನಡೆದು ನಮ್ಮ ದಿಗ್ವಿಜಯದ ದಾರಿಗೆ ಬಂದ ಅಲ್ಲ ಮುದ್ದಟರು ಯಾರು? ಹಿಂದೂ ಧರ್ಮ ರಕ್ಷಣೆಯ ಹೊಣೆ ಹೊತ್ತ ಈ ಶಿವಛತ್ರಪತಿಯನ್ನು ವಿರೋಧ ಕಟ್ಟಿಕೊಂಡು ಬದುಕುವ ಬಂಟರು ಯವನರು ಹಿಂದೂಗಳು. ಮಹಾಪ್ರಭು ಹಿಂದೂಗಳೇ. ಹಿಂದೂ ಧರ್ಮ ಪರಿಚಾರಕ ಈ ಛತ್ರಪತಿಯನ್ನು ಒಬ್ಬ ಸಣ್ಣ ಹಿಂದೂ ಸಂಸ್ಥಾನಿಕರು ತಡೆಗಟ್ಟುವುದೇ? ಇದರಲ್ಲಿ ಏನೋ ಪ್ರಮಾದಗಳು. ಹೇಳಿ, ಆ ಅರಸನಾದ ಮಹಾಪ್ರಭು ಬೆಳವಡಿಯ ರಾಣಿ ಮಲ್ಲಮ್ಮ. ನೀವೆಂದರೆ ಹೆಣ್ಣು ಮಗಳೇ? ಒಬ್ಬ ಹೆಣ್ಣು ಮಗಳಿಂದ ಶಿವಾಜಿಯ ದಕ್ಷಿಣ ದಂಡಯಾತ್ರೆಗೆ ಅಡ್ಡಿಯೇ? ನನಗೆ ಈ ವಿಷಯವನ್ನು ಮೊದಲೇ ಯಾಕೆ ತಿಳಿಸಲಿಲ್ಲ? ಇದರಲ್ಲಿ ನಿಮ್ಮ ಕುತಂತ್ರವೇನಿಲ್ಲ ತಾನೇ? ನಾವು ಶಾಂತತೆಯಿಂದ ನಮ್ಮ ಗಾರದಲ್ಲಿದ್ದಾಗ ಮೇಯಲು ಹೋದ ನಮ್ಮ ದನುಕರುಗಳನ್ನು ಹೊಡೆದುಕೊಂಡು ಹೋಗಿ ಕಾಲಕ್ಕೆದರಿ ಜಗಳ ತೆಗೆದರು. ಬಿಡಿಸಲು ನಮ್ಮ ಸೈನಿಕರನ್ನು ಕಳುಹಿಸದೆ ಅವಮಾನ ಮಾಡಿ ಕಳಿಸಿದರು. ಅದು ಅಲ್ಲದೆ ಒಬ್ಬ ರಾಜದೂತನನ್ನು ಕಳುಹಿಸಿ ಹಿಂದೂ ಧರ್ಮದ ರಕ್ಷಕ ಛತ್ರಪತಿಗಳು ತಮ್ಮ ಗಡಿಗೆ ದಯಮಾಡಿಸಿದ್ದಾರೆ, ಬಂದು ಕ್ಷಮಾಪಣೆ ಕೇಳಿಕೊಳ್ಳಿರಿ ಎಂದು ಸೂಚಿಸಿದರು. ಅದನ್ನು ಅವರು ಲೆಕ್ಕಿಸದೆ ಕ್ಷಮಾಪಣೆ ಕೇಳುವುದು ನಮ್ಮ ಜೈಮಾನದಲ್ಲಿಯೇ ಇಲ್ಲ, ಏಕೆಂದರೆ ರಣರಂಗದಲ್ಲಿ ಖಡ್ಗಕ್ಕೆ ಉತ್ತರವಿರುತ್ತೇವೆ ಎಂದು ಭಾಗವಾಗಿ ನುಡಿದು ಅಪಮಾನ ಮಾಡಿದರು. ರಕ್ಷಿತ ಹೆಣ್ಣು ಮಗಳು ಇವರನ್ನು ನಾವೇ ಸತ್ಯಪಡಿಸಲಾಯಿತು ಎಂದು ತಮ್ಮ ಅವಮಾನಗಳಿಗೆ ತರಲಿಲ್ಲ. ತಪ್ಪಾಗಿದ್ದಲ್ಲಿ ಕ್ಷಮೆ ಹೇಳಿದರೆ ಮಹಾಪ್ರಚಂಡ ಸರ್ದಾರ ಸಕುಜಿಯವರ ಮಾತುಗಳನ್ನ ಎತ್ತಿಸಿದ ಒಬ್ಬ ಹೆಣ್ಣು ಮಗಳು ಅನ್ನೋ ಕಾರಣಕ್ಕೆ ನಮಗೆ ಹೇಳಲಿಲ್ಲವಂತೆ. ಅದು ಸರಿ, ಇಷ್ಟು ದಿನಗಳವರೆಗೆ ಹೋರಾಡಿದರು ಬಗ್ಗಲಾರದೆಯ ಎಕ್ಕಸಿದ ಹೆಣ್ಣು ಮಗಳ ಕೋಟೆ ಹೆಣ್ಣಲ್ಲ, ಮಹಾಮಾರಿ ಸಮರಾಂಗಣದಲ್ಲಿ ಅವಳ ಚಚ್ಚಡಿಯನ್ನು ನೋಡಿದರೆ ಜನಿತಮನಾದ ಉತ್ಸವ ಸ್ತಬ್ಧನಾಗುವುದು ಹೊರಗೆ ಸಾಕಿನ್ನು. ಉತ್ತರ ಭಾರತದ ಯವನರನ್ನು ಸರ್ವನಾಶ ಮಾಡಿ ಛತ್ರ ಸಾಮ್ರಾಜ್ಯ ಸ್ಥಾಪಿಸಿ ದಕ್ಷಿಣದ ದಂಡಯಾತ್ರೆ ದಿಗ್ವಿಜಯ ಸಾಧಿಸಿದ ಈ ಛತ್ರಪತಿಯ ಸೈನ್ಯಕ್ಕೆ ಬಗ್ಗಲಾರದೆಯ ಬಡಕೊಂಡೆ. ಕೋಟೆಯ ಗೋಡೆಗಳೇನು ಅಷ್ಟು ಭದ್ರವಿಲ್ಲ. ಆದರೆ ಕೋಟೆಯಲ್ಲಿರುವ ಕಟ್ಟಡದ ಹೃದಯವು ಅಪರಿಚಯವಾದ ದುರ್ಗದಂತಿರುವುದು. ಕಾರಣ ಪ್ರಭುಗಳು ತೋಪುಖಾನೆಗಳನ್ನು ಉಪಯೋಗಿಸಲು ಅವಕಾಶ ಕೊಟ್ಟರೆ ಸರದಾರರೇ, ನಾಚಿಕೆಯಾಗುವುದಿಲ್ಲವೇ ನಿಮ್ಮ ಜನ್ಮಕ್ಕೆ? ಒಂದು ಚಿಕ್ಕ ಕೋಟೆಯನ್ನು ವಶಪಡಿಸಿಕೊಳ್ಳಲಿಕ್ಕೆ ತೋಪುಖಾನೆ ಉಪಯೋಗವೇ? ಮೊದಲೇ ನಮಗೆ ಈ ವಿಷಯವನ್ನು ತಿಳಿಸದಿರುವುದೇ ತಪ್ಪು. ತೋಪುಖಾನೆಯನ್ನು ಕೇಳಿದ ಸಕೋಜಿಯವರೇ, ನಿಮಗೆ ಆ ಕೋಟೆಯನ್ನು ವಶಪಡಿಸಿಕೊಳ್ಳಲು ಆಗದಿದ್ದರೆ ಬಿಟ್ಟು ಬಿಡಿ, ನಾವು ಬೇರೆಯವರನ್ನು ನೇಮಿಸುತ್ತೇವೆ. ಅದರಿಂದಲೇ ಸ್ವತಃ ನಾವೇ ದಯಮಾಡುತ್ತೇವೆ. ಪ್ರಭು,
ಇನ್ನೊಂದು ದಿನ ಅವಕಾಶ ಕೊಟ್ಟರೆ ಆದರೆ ಕೋಪದ ಆವೇಶದಲ್ಲಿ ಅನ್ಯಾಯ ನಡೆಯದಿರಲಿ. ಆ ಮಹಾರಾಣಿಗೆ ಕಿಂಚತ್ತು ತೊಂದರೆಯಾಗದಂತೆ ನಿನಗೆ ಕರೆತನ್ನಿ. ಸಕುಟಿ ನೆನಪಿರಲಿ, ಪರಸ್ತ್ರೀ ಮಾತಾ ಸ್ವರೂಪವೆಂಬ ಅರಿವು ನಿಮಗಿರಲಿ. ಶಾಂತರಾಗಿರಿ ಪ್ರಭುಗಳೇ. ಜಗನ್ಮಾತೆಯ ಪರಮ ಭಕ್ತರಾದ ತಮಗೆ ಇದೊಂದು ಪರೀಕ್ಷಾ ಸಮಯವಷ್ಟೇ. ಶಾಂತರಾಗಿರಿ ಪ್ರಭುಗಳೇ, ಶಾಂತರಾಗಿ. ಆನಂದರಾಯ, ಒಂದು ದಿನದ ಕಾಲಾವಕಾಶದ ನಂತರ ಸ್ವತಃ ನಾವೇ ಆ ರಾಣಿಯವರನ್ನು ಕಾಣಲು ತೆರಳೋಣ. ಹಾಗೇ ಆಗಲಿ ಪ್ರಭು. ಭಲೆ ಭಲೆ ರಾಣಿ, ಶಿವಛತ್ರಪತಿಯ ಸೈನ್ಯವನ್ನು ತಡೆದ ಧೀರೆ ನೀನು ಸಾಮಾನ್ಯಳಲ್ಲ, ಸಾಕ್ಷಾತ್ ಜಗನ್ಮಾತೆ, ಸಾಕ್ಷಾತ್ ಜಗನ್ಮಾತೆ. ಬಡಿವಾರತೆಯ ಮಂಡ ಬದುಕಿನ ಗಂಡನಿಲ್ಲದಲ್ಲಿ ಚಂದಿಯಾದರೇನು ಚಾಮುಂಡಿಯಾದರೇನು ನಿನ್ನವನ ಮಾತಿನ ಮತಿಯ ಅವಶ್ಯಕತೆ ನನಗಿಲ್ಲ. ಮಾಂಗಲ್ಯ ಭಾಗ್ಯವನ್ನು ತೆಗೆದುಕೊಂಡಿರುವ ನೀನು ಇನ್ನೇನು ಸಾಧಿಸಲು ಸಾಧ್ಯ? ಸುಮ್ಮನೆ ನಮ್ಮ ದಾವಾಗ್ನಿಯಲ್ಲಿ ಬಿದ್ದು ಚಂದಿಯಾಗುವ ಮೊದಲೇ ವಿಚಾರ ಮಾಡು. ನಿನಗೆ ಅವಕಾಶ ಕೊಡುತ್ತೇನೆ. ಶರಣಾಗಿ ಸಿರಿವಾಗಿ ಕರ ಜೋಡಿಸುವ ರಣಹೇಳೆಗಳು ನಾವಲ್ಲ. ಈ ದೇಹದಲ್ಲಿ ಹನಿ ರಕ್ತವಿರುವವರೆಗೂ ನಾನು ತಾಯಿಯ ರಕ್ಷಣೆಗಾಗಿ ಶಿಕ್ಷಣೆಗೆ ಹೋರಾಡುವ ಕರುಗಳು. ಶರಣು ಎಂಬ ಶಬ್ದವನ್ನು ಉಚ್ಚರಿಸಿ ಮುಖ್ಯ ಪರಿಚಯದ ಸಿಟ್ಟಿಗೆ ಸುಟ್ಟು ಬಲಿಯಾಗುವ ರಣರಂಗಕ್ಕೆ ಬೆನ್ನು ತೋರಿಸುವುದು ಮನೋಜಿಗಳ ಮಾತುಗಳಿಗೆ ಈ ಕತ್ತಿಯಿಂದಲೇ ಉತ್ತರ ಕೊಡಬೇಕು. ನಿನ್ನ ಮೋಸತನವನ್ನು ನಿನ್ನ ನಂಬಿಕೆಯಿಂದಲೇ ತೋರಿಸಿಬಿಟ್ಟಿಯ. ಸಂತಸದಲ್ಲಿ ಕುಡಿದಾಡಿ ಹಬ್ಬವನ್ನು ಆಚರಿಸಿದ ನಿಮ್ಮನ್ನು ಮಣ್ಣ ಮುಖ್ಯ ಸೈನಿಕನ ಸಮರಾಂಗಣದಲ್ಲಿ ಒಪ್ಪಿನ ಕತ್ತಿಯಲ್ಲಿ ಉಚ್ಚರಿಸಿ ಮುಂದೆ ಈ ಸಾಹಸ ರೀತಿಗಳು ಪ್ರಗಸಮಾನ. ನನ್ನ ಪ್ರಭುವಿನ ಕೈ ಕತ್ತಿ ನನ್ನ ಕರ್ಮದ ಛೇಕರಿಸಿ ಹೋಗಿಸುತ್ತಿರುವಾಗ ಇಲ್ಲಿಗೆ ಮುಗಿಯಿತು ನಿನ್ನ ಆಯುಷ್ಯ. ಜೈ ಭವಾನಿ. ನಡೆಯ ಮಹಾರಾಜರ
ಜೀಜಾ ಮಾತಿಗೆ ಸಮಾನವಾದ ಕನ್ನಡದ ಸಿಂಹಿಣಿ ರಾಣಿಯನ್ನು ಈ ರೀತಿ ಬಂಧಿಸಿ ತರುವುದೇ? ಮುಕ್ತಗೊಳಿಸಿರಿ. ಹೇಳಿದ್ದು ಕೇಳಿಸಿದ್ದು ತಾನೇ ಬಂದ ಮುಕ್ತಗೊಳಿಸಿರಿ. ನಮ್ಮವರಿಂದ ಅವರಿಗೆ ತೊಂದರೆಯಾಗಿದ್ದರೆ ಕ್ಷಮೆ ಇರಲಿ. ಚೆನ್ನಾಗಿದೆ ನಾಟಕ, ಚೆನ್ನಾಗಿದೆ, ಪಾತ್ರಧಾರಿಗಳು ಚೆನ್ನಾಗಿದ್ದಾರೆ. ಮಾಡುವುದೆಲ್ಲವನ್ನು ಮಾಡಿಸಿ ನಂತರ ಕ್ಷಮೆ ಯಾಚಿಸುವುದು, ಸುಟ್ಟ ಗಾಯದ ಮೇಲೆ ಬರೆಯುವಂತಾಗುತ್ತದೆ ಎನ್ನುವ ಕಲ್ಪನೆಯಲ್ಲಿ ಛತ್ರಪತಿಗಳಾದ್ರ ಮರಾಠರು ಮೋಸ ಮಾಡುವುದರಲ್ಲಿ ಪ್ರವೀಣರು ಎಂಬ ಮಾತನ್ನು ಮತ್ತೆ ಹಚ್ಚಿಬಿಟ್ಟರಲ್ಲವೇ? ಮೊದಲು ನೀನೇ ಪ್ರೀತಿಯ ಅನ್ನೋದನ್ನು ತಿಳಿದುಕೋ. ಆದರೆ ಈಗ ಸ್ಥಾನಮಾನಗಳನುಸರಿಸಿ ಮಾತು ಕೇಳಿದರು. ಅದು ತಮಗೂ ಗೌರವ, ನಮಗೂ ಪ್ರೀತಿ. ಗೌರವ ಗೌರವಗಳು, ಪ್ರೀತಿ ಪ್ರೇಮಗಳ ಅರ್ಥವೇನಾದರೂ ನಿಮಗೆ ಗೊತ್ತಿದ್ದರೆ ಇಂದು ಈ ಪ್ರವಾಸ ಮುಚ್ಚಿ ಮಾತನಾಡದೆ ನಡೆದಗಳನ್ನು ಬಿಚ್ಚಿ ಮಾತನಾಡಿ ಮನಸ್ಸನ್ನು ಸ್ವಚ್ಛ ಮಾಡಿಕೊಳ್ಳಿ. ಅಭ್ಯಂತರವೇನಿಲ್ಲ. ಹಿಂದೂ ಧರ್ಮ ಮುಸ್ಲಿಮರ ಕಾಲಡಿಯಲ್ಲಿ ಸಿಕ್ಕು ಕಾಲಗರ್ಭ ಸೇರುವ ಪರ್ವಕಾಲದಲ್ಲಿ ಅದನ್ನು ಎತ್ತಿ ಹಿಡಿದು ಯವನರಿಗೆ ಬುದ್ಧಿ ಕಲಿಸಿ ಹಿಂದೂ ಸಾಮ್ರಾಜ್ಯವನ್ನು ಸ್ಥಾಪಿಸಿ ಕನ್ನಡಿಗರ ಉಳಿವಿಗಾಗಿ ಹಗಲಿಂದ ಹೋರಾಡಿದ ಛತ್ರಪತಿ ಪ್ರಭುಗಳು ನಾವೇನು? ಹೌದು ತಾಯಿ, ತಮ್ಮ ಮಾತಿನ ಮತಿಕರ್ತ ಛತ್ರಪತಿಗಳೆಂಬ ಮಾಯೆಯ ಮೊಡವಿನಲ್ಲಿ ಮುಳುಗಿ ನಮ್ಮಂತಹ ಸಣ್ಣ ಸಂಸ್ಥಾನಗಳು ಹಂಚಿಕೊಳ್ಳುವ ಪ್ರೀತಿ, ಆಧರಿಸುವ ಸನ್ಮಾನಗಳನ್ನು ತಿರಸ್ಕರಿಸುವಂತ ಕೆಳಮಟ್ಟಕ್ಕೆ ಇದೆ ನಿಮ್ಮ ಸ್ಥಿತಿ. ಆನಂದರಾಯ, ಶಾಂತರಾಗಿರಿ. ತಾಯಿ, ತಮ್ಮ ಮಾತುಗಳು ನನ್ನ ಆತ್ಮ ಪ್ರೌಢಿಮೆಯನ್ನು ಕೆಣಕುತ್ತಿವೆಯಾದರೂ ತೆರೆ ಮರಿ ಹಿಂದೆ ನನ್ನ ಸತ್ಯವನ್ನು ಶೋಧಿಸಲು ತವಕಿಸುತ್ತಿದ್ದೇನೆ. ನೇರವಾಗಿ ವಿಷಯವನ್ನು ಹೇಳಿ. ತಮಗೇನು ತೊಂದರೆ? ಓಹೋ, ತಮ್ಮ ಬಣ್ಣ ಬಯಲಾಗುವುದೆಂದು? ತಾಯಿ, ನಿಸ್ಸಂತೋಷವಾಗಿ ತಪ್ಪಿತಸ್ಥರು ಯಾರೇ ಇರಲಿ, ತಮ್ಮ ಹೇಳಿಕೆ ಸತ್ಯವೆನಿಸಿದಲ್ಲಿ ಶಿಕ್ಷೆಯಾಗುವುದು ಖಂಡಿತ. ಇದಕ್ಕೆ ಜಗನ್ಮಾತೆಯ ಸಾಕ್ಷಿ. ತಾವು ನಮ್ಮ ಸಂಸ್ಥಾನಗಳಿಗೆ ಆಗಮಿಸುತ್ತಿದ್ದೀರಿ ಎಂಬ ಸುದ್ದಿ ತಿಳಿದು ನನ್ನ ಪತ್ನಿಯವರು ಪಟ್ಟ ಸಂತಸ ಅಷ್ಟಿಷ್ಟಲ್ಲ. ಹಿಂದೂ ಧರ್ಮ ರಕ್ಷಣೆ ಮಾಡಿದ ಶೂರ ಮಹಾವೀರ ಛತ್ರಪತಿಗಳು ನಮ್ಮ ನಾಡಿಗೆ ಬಂದಿದ್ದಾರೆಂದ ಮೇಲೆ ಅವರನ್ನು ಕರೆತರಿಸಿ ಶಕ್ತಾನುಸಾರ ಉಪಚರಿಸಬೇಕೆಂಬ ನಿಮಿತ್ತವಾಗಿ ಕೋಟೆಯನ್ನು ಸಿಂಗರಿಸುವ ಕಾತುರತೆಯಿಂದ ನಮಗೆ ನಿಮ್ಮ ಸೈನಿಕರಿಂದ ಆಗುತ್ತೇನೆ. ನಮ್ಮ ರೈತರ ಮೇಲೆ ಹಲ್ಲೆ, ದನಕರುಗಳ ಅಪಹರಣ ತಿಳಿದೋ ತಿಳಿಯದೆಯೋ ಅಥವಾ ಮೂಢ ಸೈನಿಕರ ಉಡಾಳ ಕೃತ್ಯಗಳು ಇರಬಹುದೆಂದಟ್ಟು ಮತ್ತೆ ನಮ್ಮ ಪ್ರಭುಗಳು ನಿಮಗೆ ಸನ್ಮಾನ ಓಟೆಯನ್ನು ಕಳಿಸಿದಾಗ ತಮ್ಮಿಂದ ಬಂದ ಉತ್ತರವೇನು? ಸ್ಮರಣೆಯಲ್ಲಿದೆಯೋ ಅಥವಾ ಸರ್ದಾರರೇ, ರಾಣಿಯವರ ಮಾತುಗಳು ಕೇಳಿಸುತ್ತಿಲ್ಲವೇ? ಏನು ಹೇಳುತ್ತೀರಿ? ಮುಚ್ಚು ಬಾಯಿನ ರಾಕ್ಷಸ. ಮುಂದಿನ ಶಬ್ದಗಳನ್ನು ಉಚ್ಚರಿಸದಿರು. ತಾಯಿ, ತಾಯಿ, ನಮ್ಮ ಸೈನಿಕರಿಂದ ತಮಗಾದ ಅನ್ಯಾಯಕ್ಕಾಗಿ ನಾನು ಕ್ಷಮೆ ಕೇಳುತ್ತೇನೆ. ತಮಗಾದ ತೊಂದರೆಯನ್ನು
ನಾನು ತುಂಬಿಕೊಡುತ್ತೇನೆ. ಇದಕ್ಕೆ ಪ್ರಭು, ನನಗಾದ ತೊಂದರೆಯನ್ನು ನೀವು ತುಂಬಿಕೊಡ್ತೀರಾ? ನನಗಾದ ತೊಂದರೆಯನ್ನು ತುಂಬಿಕೊಡ್ತೀರಾ? ಈ ಮಾತು ನಿಜವೇ? ಹಾಗಾದ್ರೆ ಈ ನಿಮ್ಮ ಕುಹಕ ಬುದ್ಧಿ ಸೈನಿಕರ ಕೃತ್ಯಕ್ಕೆ ಬಲಿಯಾಗಿ ಶಿವಲಿಂಗರಾದ ನನ್ನ ಪತಿದೇವರನ್ನು ತಂದು ಕೊಡಬಂದಿರ. ಮುತ್ತೈದು ಜ್ಯೋತಕವಾದ ನನ್ನ ಹರಿದ ಮಾಂಗಲ್ಯವನ್ನು ಮತ್ತೆ ತೊಡುವಂತೆ ಮಾಡಬಂದಿರ. ವರ್ಷದ ನನ್ನ ಹಳೆಯ ಕುಂಕುಮವನ್ನು ಪುನಃ ತಂದೊಪ್ಪಿಸಬಂದಿರ. ಬಾಲ್ಯದಲ್ಲಿ ತಂದೆಯನ್ನು ಕಳೆದುಕೊಂಡು ತಪ್ಪಲಿಯಾದ ಹತಭಾಗ್ಯ ಕಂದನಿಗೆ ತಂದೆಯ ಪ್ರೀತಿಯನ್ನು ತಂದುಕೊಡಬೇಕು. ಸಾಕು ತಾಯಿ, ಸಾಕು. ಕರುಣ ಕಠೋರವಾದ ತಮ್ಮ ವಾಗ್ಬಾಣಗಳು ನಮ್ಮನ್ನು ಜೀವಂತವಾಗಿಸುತ್ತವೆ. ದೇವಸ್ಥರಿಗೆ ಶಿಕ್ಷಿಸುವುದರಲ್ಲಿ ನನಗೆ ಇರುವ ಮಾರ್ಗ. ದುಷ್ಟ ಬುದ್ಧಿಯ ನಿನ್ನ ಅನಿಷ್ಟ ಮುಖವನ್ನು ಮತ್ತೆಂದು ತೋರಿಸಿದರು. ಅದು ಯಾರಲ್ಲಿ? ಈ ದುಷ್ಟ ಸಪೂಜೆಯನ್ನು ಎಳೆದುಕೊಂಡು ಹೋಗಿ ಈತನ ಕಣ್ಣು ನಾಲಿಗೆಯನ್ನು ಕಿತ್ತು ಶೂಲಕ್ಕೆ ಏರಿಸಿದರು. ಮಾಡುವುದೇನು ತಾಯಿ, ಮಾಡುವುದೇನು? ತಮ್ಮ ಮನಸ್ಸು ಶಾಂತವಾದದ್ದು, ಘನತೆಗೆ ತಕ್ಕಂತಹ ಮಾತಿಗೆ ತಕ್ಕಂತಹ ಕೃತಿ. ನಿಜವಾಗಲೂ ನೀವು ಹಿಂದೂ ಧರ್ಮ ಪುನರುದ್ಧಾರಕರು. ನಿಮ್ಮ ಘನ ಗಂಭೀರ ವ್ಯಕ್ತಿತ್ವಕ್ಕೆ ಈ ಕನ್ನಡ ತಾವು ಜೀಜಾಮಾತಿಗೆ ಸಮಾನರು. ಈ ರೀತಿ ಮಾಡಿ ನಮ್ಮನ್ನು ಮತ್ತಷ್ಟು ನಾಟಿಸಿದ್ದೇವೆ. ಸುಖದ ವಾತಾವರಣವನ್ನು ನಿರ್ಮಿಸಿ ಅದ್ದೂರಿಯಾಗಿ ತಮಗೆ ಸ್ವಾಗತ ಕೋರಬಯಸಿದ ನನ್ನ ಪತಿದೇವರು. ಅವರು ಪಟ್ಟ ಸಂತಸ, ಆ ಸಮಯದಲ್ಲಿ ನಡೆದ ಘಟನೆ ಅವಿಸ್ಮರಣೀಯ. ಆದರೆ ತಮ್ಮ ಘನ ಗಂಭೀರ ವ್ಯಕ್ತಿತ್ವ ಕಣ್ಣು ಮುಂದೆ ಬಂದಾಗ ಭಾರತದ ಛಾಯೆ ನನ್ನನ್ನು ಬಂಧಿಸಿ ಗತವನ್ನು ಮರೆತು ಮುಂದಿನದನ್ನು ಆಲೋಚಿಸು ಎಂದು ಎಚ್ಚರಿಸುತ್ತಿದೆ. ಬೆಳವಣಿಗೆ ನಮಗಿನ್ನು ಸಹೋದರ ಸಂಸ್ಥಾನ. ತಮ್ಮ ಕುಮಾರ ರಕ್ಷಣೆ ಭಾರ ನಮ್ಮದು. ಹಾಗೆ ನಾವು ನಾಳೆ ತಮ್ಮ ಅರಮನೆಗೆ ದಯಮಾಡಿಸಿ ಕುಮಾರ ನಾಗಭೂಷಣಿಗೆ ಪಟ್ಟಾಭಿಷೇಕವನ್ನು ನೆರವೇರಿಸಿ ನಿಮಗೆ ಅಣ್ಣ ಎಂದು ಸಂಬೋಧಿಸಲು ನನ್ನ ಮನ ಹರ್ಷ ತುಂಬಿರಲಿ. ಪರಸ್ತ್ರೀಯರನ್ನು ಮಾತಾ ಸ್ವರೂಪವನ್ನು ಕಾಣುವ ತಮ್ಮ ಗುಣ ಅಮೋಘವಾದದ್ದು. ಭಾತೃತ್ವದ ಬಂಧನದಿಂದ ಎನ್ನನ್ನು ಬಂಧಿಸಿದ ತಾವುಗಳು ಈ ತಂಗಿಯ ಆತಿಥ್ಯವನ್ನು ಸ್ವೀಕರಿಸಿ ರಾಜನಿಲ್ಲದ ಹತಭಾಗ್ಯ ಮನೆಗೆ ಅರಮನೆಗೆ ಆಗಮಿಸಿ ಕುಮಾರನ ಅಗತ್ಯವಾಗಿ ನಾಳೆ ತಮ್ಮ ಅರಮನೆಗೆ ಆಗಮಿಸಿ ಕುಮಾರ ನಾಗಭೂಷಣಿಗೆ ಪಟ್ಟಾಭಿಷೇಕವನ್ನು ನೆರವೇರಿಸಿ ತಮ್ಮ ಆಶೀರ್ವಾದದೊಂದಿಗೆ ನಾವು ಮುಂದಿನ ಪ್ರಯಾಣವನ್ನು ಬಯಸುತ್ತೇವೆ. ಛತ್ರಪತಿಗಳ ಚಿತ್ತವಿದ್ದಂತಾಗಲಿ. ಆನಂದರಾಯರು, ನಾಳೆ ದಿನ ಅರಮನೆಗೆ ಹೋಗಿ ಕುಮಾರ ನಾಗಭೂಷಣಿಗೆ ಪಟ್ಟಾಭಿಷೇಕ ನೆರವೇರಿಸಿ ಮುಂದಿನ ಪ್ರಯಾಣವನ್ನು ಬೆಳೆಸೋಣ. ಸೈನ್ಯದ ಮುಖಂಡತ್ವವನ್ನು ತಾವೇ ವಹಿಸಿದ್ದಾರೆ. ಮಹಾರಾಣಿಗೆ ತಾಯಿನ ದಯಮಾಡಿಸಿ. ಬೆಳವಡಿ ರಾಣಿ ಮಲ್ಲಮ್ಮನಿಗೆ, ಮರಾಠ ಛತ್ರಪತಿ ಪ್ರಭುಗಳಿಗೆ ತುಂಬ ಹೃದಯದ ಮನಗಳೆಲ್ಲ ಸಲ್ಲಿಸ್ತಾ ಇದೆ. ಈ ನಾಡಿನ ಭಾಗ್ಯದ ಬೆಳಕಾಗಿ ಭಕ್ತರ ಬಂಧುವಾಗಿ ನೆನೆದವರ ಮನದಲ್ಲಿರುವ ಪುತ್ರನಾಯಕನೇ ವೀರಭದ್ರನಾಗಿ ನೆಲೆಸಿದ ಪುಣ್ಯ ಪ್ರಾಣ ಎಂಬ ಕುಲದೈವವಾಗಿ ಶ್ರೀ ಸ್ವಾಮಿಯು ನಮ್ಮ ಈ ಸಹೃದಯತೆಯನ್ನು ಹೀಗೆ ಹಚ್ಚ ನನ್ನ ನೇತ್ರಗಳು ಪಾವನವಾದ ದರ್ಶನ ಮಾತ್ರದಿಂದಲೇ ಮನದಲ್ಲಡಿಗಿದ ಕತ್ತಲೆಯು ಹೋಗಿ
ಸ್ವಾಮಿಯ ದಿವ್ಯ ಜ್ಯೋತಿಯ ಪ್ರಭೆಯಿಂದ ನನ್ನಲ್ಲಿ ನವಚೈತನ್ಯ ತುಂಬಿತು. ನನ್ನ ಜನ್ಮ ಪಾವನವಾಯಿತು. ನಮ್ಮ ಸಂಸ್ಥಾನದ ರಾಜಗುರುಗಳಾಗಿ ಪ್ರತಿಯೊಂದು ಕ್ಷೇತ್ರದಲ್ಲಿಯೂ ನಮಗೆ ಯೋಗ್ಯವಾದ ಮಾರ್ಗದರ್ಶನವನ್ನು ಮಾಡುತ್ತಾ ತಮ್ಮ ತಪೋಬಲವನ್ನು ನಮ್ಮ ನಾಡಿನಾಗಿ ಧಾರೆಯಿರುವ ಪುಣ್ಯ ಪುರುಷರು, ಇವರ ಆಶೀರ್ವಾದದ ನಮಗೆ ಮುನ್ನಡೆಯುತ್ತಿರುವ ನಮ್ಮ ಪ್ರಭುಗಳು, ಇವರ ಕೆಲಸ ಸಾಕ್ಷಾತ್ ರಾಮದಾಸ ಗುರುವರನ್ನು ಕಂಡಷ್ಟು ಆನಂದವಾಯಿತು. ತಮ್ಮ ಕೃಪೆಗಾಗಿ ನಾವು ಕೂಡ ಛತ್ರಪತಿಗಳು ನಮ್ಮ ಯುವರಾಜ ಮಹಾರಾಜರ ನೆನಪನ್ನು ನಮ್ಮ ಹೃದಯ ವೈಶಾಲ್ಯತೆಯಲ್ಲಿ ಸದಾ ಹಚ್ಚ ಹಸಿರಾಗಿ ಹಾಗೆ ಭಾರತದ ಸವಿ ನೆನಪಿಗಾಗಿ ನಾಗಭೂಷಣ ಚಿಕ್ಕ ಕಂದನಾದರೂ ಸಹ ನಿಮ್ಮಿಂದ ಅವರು ಪಟ್ಟಾಭಿಷೇಕವಾದದಕ್ಕೆ ನಾವು ಹೆಮ್ಮೆ ಪಡುತ್ತೇವೆ. ನಿಮ್ಮಂತ ಭಿನ್ನ ಸಾಹಸ ಎದೆಗಾರಿಕೆ ಅವನಲ್ಲಿ ಬೆಳೆದು ಬೆಳವಣಿಗೆ ಕೀರ್ತಿ ಪತಾಕೆಯನ್ನು ಗಗನೆತ್ತರಕ್ಕೇರಿಸುವಂತಾಗಲಿ. ದುಷ್ಟರನ್ನು ಶಿಕ್ಷಿಸಿ ಶಿಷ್ಟರನ್ನು ರಕ್ಷಿಸಿ ಕೀರ್ತಿವಂತನಾಗಿ ಬಾಳಲು ಬೆಳವಡಿ ಸಂಸ್ಥಾನ ಇದು ನಮ್ಮದು. ಕುಮಾರ ನಾಗಭೂಷಣರು ನಮ್ಮವರು. ನಿಮ್ಮ ಈ ಬಾಂಧವ್ಯದ ಸಂಕೇತವಾಗಿ ವೀರ ಶೂರ ಸೇನಾನಿಗಳಾದ ದಾಯೇಜಿ, ಖಂಡೋಜಿ, ಕಿರೋಜಿ, ಸಂಬೋಜಿ ಮನೆತನಗಳನ್ನ ಇಲ್ಲೇ ಬಿಟ್ಟು ಹೋಗುತ್ತೇವೆ. ಬೆಳವಡಿ ಬಂಟರ ಮರಾಠ ದೊರೆಗಳ ಈ ನೆಂಟಸ್ತಿಕೆ ಅಜರಾಮರವಾಗಿರಲಿ. ನೇರ ದರ್ಶನದ ಕೊರತೆಯಿಂದಾಗಿ ಸೈನಿಕರ ಚಾತುರ್ಯದಿಂದ ನಡೆಯಬಾದ ಘಟನೆ ನಡೆದು ಹೋಯಿತು. ಇನ್ನು ಮುಂದೆ ಇಂತಹ ಘಟನೆಗಳು ನಡೆಯಲಿದೆ ಎಂದು ಆ ವೀರಭದ್ರದಲ್ಲಿ ಶಿವಾಜಿ ಮಹಾರಾಜರ ಸಾಮ್ರಾಜ್ಯವು ಜಗತ್ತಿಗೆ ತಿಳಿಯುತ್ತಾ ಇದೆ. ಏನು ಸಕೂಜಿಯ ಅಚಾತುರ್ಯದಿಂದ ನಮ್ಮ ಮಹಾಪ್ರಭುವನ್ನು ಕಂಡುಕೊಂಡಿದೆ. ಈ ಮತ್ತು ಮರಾಠರ ಮತ್ತು ಕನ್ನಡಿಗರ ನಂಟು ಶ್ರೀ ವೀರಭದ್ರ ದೇವಸ್ಥಾನದಲ್ಲಿ ಭದ್ರವಾಗಿರುವೆಂದು ಅಚಂದ್ರಾವತಿ ಇರುವೆಂದು ಆ ವೀರಭದ್ರನಲ್ಲಿ ನಾವು ಬೇಡಿಕೊಂಡು ಎಲ್ರಿಗೂ ನಮಸ್ಕಾರ. ಒಂದೇ ಮಾತಿನಲ್ಲಿ ಪಾತ್ರ ಪರಿಚಯ. ಈಶಪ್ರಭುವಿನ ಪಾತ್ರದಲ್ಲಿ ಬಸವರಾಜ್ ಕುಂಬಿ, ಗುರೂಜಿಯ ಪಾತ್ರದಲ್ಲಿ ಶಂಕರಯ್ಯ ಕೆಂಜಡಿ ಮಠ, ಬಸವಪ್ರಭು ಪಾತ್ರದಲ್ಲಿ ಮಡ್ಡಪ್ಪ ಕುಂಬಿ, ಸರದಾರನ ಪಾತ್ರದಲ್ಲಿ ಈರಣ್ಣ ಕರಿಕಟ್ಟಿ, ಶಿವಾಜಿಯ ಪಾತ್ರದಲ್ಲಿ ಮಂಜುನಾಥ ಗೌಡ ಪಾಟೀಲ್, ಹಾಗೆಯೇ ಸಖೂಜಿಯ ಪಾತ್ರದಲ್ಲಿ ಪ್ರಕಾಶ್ ಕುಂಬಿ, ರಾಮಜಿಯ ಪಾತ್ರದಲ್ಲಿ ಮಲ್ಲಯ್ಯ ಪೂಜೇರ್, ಆನಂದರಾಯರ ಪಾತ್ರದಲ್ಲಿ ರಾಮನಗೌಡ ಹೇಮಂತ್, ನಾಗಭೂಷಣ ಪಾತ್ರದಲ್ಲಿ ಶ್ರಾವಣಿ ಹೆರಿಗಟ್ಟಿ, ಜೊತೆಯಾಗಿ ರಾಣಿ ಮಲ್ಲಮ್ಮಳ ಪಾತ್ರದಲ್ಲಿ ರಾಧಿಕಾ ಸಿಗ್ಗಾವಿ, ಗೌರಮ್ಮನ ಪಾತ್ರದಲ್ಲಿ ಜ್ಯೋತಿ ಚಿನುಗುಡಿ, ಹಾಗೆಯೇ ಸೈನಿಕರ ಪಾತ್ರದಲ್ಲಿ ರಾಜದೂತನ ಪಾತ್ರದಲ್ಲಿ ಬಾಬು ಖಂಡೋಜಿ, ಸೈನಿಕರಾಗಿ ಬಸು ಸಂಬೋಜಿ, ರವಿ ಸಿದ್ದಣ್ಣವರ್, ಮಂಜು ಸಿದ್ದಣ್ಣವರ್, ರವಿ ಸಂಬೋಜಿ, ಬಸು ಸಂಬೋಜಿ, ಮಂಜು ಬುಗ್ರಿ ಎಲ್ಲರೂ ಸೈನಿಕರಾಗಿ ತಮ್ಮ ಪಾಲಿನ ಕರ್ತವ್ಯವನ್ನು ಸಲ್ಲಿಸಿದ್ದಾರೆ. ಜೊತೆಗೆ ಹಲವಾರು ಜನ ಇದಕ್ಕೆ ಸಹಾಯ ಸಹಕಾರ ಕೊಟ್ಟಿದ್ದಾರೆ. ಇದಕ್ಕೆ ಸಂಗೀತದ ರಮ್ಯತೆಯನ್ನು ಒದಗಿಸಿಕೊಟ್ಟವರು ಆತ್ಮೀಯ ಮಿತ್ರ, ಸಂಸ್ಥೆಯ ಹಳೆಯ ವಿದ್ಯಾರ್ಥಿ, ನೀನಾಸಂ ಕಲಾವಿದ ರಮೇಶ್ ಸಂಗೊಳ್ಳಿಯವರು ಕ್ಯಾಶುವಲಲ್ಲಿ ಅವರು ನಮಗೆ ಸಾಥ್ ಕೊಟ್ಟಿದ್ದಾರೆ. ನಮ್ಮ ಮಲ್ಲಿಕಾರ್ಜುನ್ ಚಿಕ್ಕಮಠರವರು ತಬ್ಲಾ ಸಾಥ್ ಕೊಟ್ಟು ನಾಟಕ ರಮ್ಯಗೊಳಿಸಲು ಸಹಕರಿಸಿದ್ದಾರೆ. ಇದರ ಹಿನ್ನೆಲೆ ಈ ವೇದಿಕೆಯಲ್ಲಿ ನಮ್ಮ ಎಲ್ಲ ನೇತಾಧಿಕಾರಿ ಸಂಘದ ಸದಸ್ಯರು,
ಜಿವಿ ಕಲಾ ಬಳಗದ ಸದಸ್ಯರು ಎಲ್ಲರೂ ಕೂಡ ಇಲ್ಲಿ ಕೈ ಜೋಡಿಸಿ ಕೆಲಸವನ್ನು ಮಾಡಿದ್ದಾರೆ. ಅವಕಾಶ ಕೊಟ್ಟ ಸಂಸ್ಥೆಗೆ ನಾನು ಮತ್ತೊಮ್ಮೆ ಹೃದಯಪೂರ್ವಕ ಅಭಿನಂದನೆಗಳನ್ನು ಕಲಾವಿದರ ಪರವಾಗಿ ಹೇಳಿ, ನಮ್ಮ ಕಾಡೇಶ್ನವರ ಗುರುಗಳು, ಡೈರೆಕ್ಟರ್ ನಮ್ಮ ಭೋಜನ್ ಅವರು ಮಾರ್ಯ ಅವರು ದಯವಿಟ್ಟು ಒಂದು ಫೋಟೋ ತಗೋತೀವಿ ಮೇಲೆ ಬರಬೇಕಾಗಿದೆ. ಹಿರಿಯರು ನಿಗಪ್ಪ ಅವರು, ಎನ್ ವಿ ಕೆಂಕಟಿ ಅವರು ದಯವಿಟ್ಟು ಇದ್ದೀರ ಒಂದು ಫೋಟೋ ತಗೋತೀವಿ ಮೇಲೆ ಬರ್ತೀವಿ.